ನಾವಿವತ್ತು ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ವಿಧಾನಸಭಾ ಕ್ಷೇತ್ರದಲ್ಲಿದ್ದೇವೆ. ಬೈಲಹೊಂಗಲ ವಿಧಾನಸಭಾ ಕ್ಷೇತ್ರದಲ್ಲಿ ಇಲ್ಲಿಯ ಶಾಸಕರು ಯಾವ ರೀತಿ ಕೆಲಸ ಮಾಡಿದ್ದಾರೆ, ಅದೇ ಕಿತ್ತೂರು ಚೆನ್ನಮ್ಮ ಸಂಗೊಳ್ಳಿ ರಾಯಣ್ಣ ಬರೀ ಬೋರ್ಡ್ ಮೇಲೆ ಜೈ 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 ಅನ್ನೋದಾಗಿಬಿಡ್ತೈತೆ ಸರ್. ಮುಂಚೆ ಎಲ್ಲ ಸರ್ ಇದು ಡೆವಲಪ್ಮೆಂಟ್ ಅಷ್ಟೊಂದು ಸರಿಯಾಗಿರಲಿಲ್ಲ, ಬರೀ ಕಂಪೌಂಡ್ ಇತ್ತು. ಅತಿ ಹೆಚ್ಚು ಉತ್ಸಾಹದಿಂದ ನಮ್ಮ ಶಾಸಕರು ಇದನ್ನ ಕೆಲಸ ಮಾಡಿದ್ದಾರೆ. ಅವ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ನಾವು ಕಡಿಮೆ ಅನಿಸ್ತದೆ. ಯಾಕಂದ್ರೆ ಅವರು ಒಂದು ಪ್ರಚಾರ ಅಂದ್ರೆ ದೂರ ಓಡಿ ಹೋಗ್ತಾರೆ ಸರ್. ಅಂದ್ರೆ ಇದು 4ನೇ ಟರ್ಮ್ ಅಂದ್ಕೊಳ್ತೀನಿ ತಮ್ಮದು. ಆಗ ನೀವು ಕಂಡಂಥ ರಾಜಕಾರಣಕ್ಕೂ ಅಥವಾ ನಿಮ್ಮ ಕಾರ್ಯವೈಖರಿಗೂ ಇವತ್ತಿನ ರಾಜಕಾರಣಕ್ಕೂ ಮತ್ತು ನಿಮ್ಮ ಕಾರ್ಯವೈಖರಿಗೂ ಏನ್ ವ್ಯತ್ಯಾಸ ಕಂಡುಕೊಂಡಿದ್ದೀರಿ? ಜನರು ನಮಗೆ ಆಶೀರ್ವಾದ ಮಾಡಿ ಕಳಿಸಿದ್ರಂತಂದ್ರೆ ನಮ್ಮ ಕರ್ತವ್ಯ ನಾವು ಎಲ್ಲರನ್ನೂ ಸಹಿತ ಒಂದ್ಸರಿ ಸಮಾನವಾಗಿ ನೋಡ್ಬೇಕು. ಯಾವ ಸಮಸ್ಯೆನ ತಾವು ಸವಾಲಾಗಿ ಸ್ವೀಕರಿಸಿ ಇದ್ರಲ್ಲಿ ನಾನು ಪಾಸ್ ಆದೆ ನೋಡಿ ಅಂತ ಹೇಳುವಂತ ಒಂದು ಹೆಮ್ಮೆ ತಮಗಿದೆ? ಆರೋಗ್ಯ, ಶಿಕ್ಷಣ, ರಸ್ತೆ, ಕುಡಿಯೋ ನೀರು ಇವೆಲ್ಲ ಮೊದಲನೇ ಆದ್ಯತೆ ಆಗ್ಬೇಕು ನಮ್ದು. ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಅತಿ ಹೆಚ್ಚಿನ ಸರ್ಕಾರಿ ಹೈಸ್ಕೂಲ್ಗಳನ್ನು ಹೊಂದಿದ್ದು ನಮ್ಮ ಬೈಲಹೊಂಗಲ ಮತಕ್ಷೇತ್ರ. ಹೈದರಾಬಾದ್ ಗ್ರೀನ್ಕೋ ಕಂಪ್ನಿ ಅಂತೇಳಿ ಪವರ್ ಪ್ರೊಡಕ್ಷನ್ ಮಾಡಬೇಕು ಅಂತ ಹೇಳಿ ಒಂದು ಕಂಪ್ನಿ ಬರ್ತಾ ಇದೆ. ಬೈಲಹೊಂಗಲ ಮತಕ್ಷೇತ್ರ ಹಾಗೂ ಕಿತ್ತೂರು ಮತಕ್ಷೇತ್ರದಲ್ಲಿರುವಂತಹ ಎಲ್ಲ ಕೆರೆಗಳನ್ನ ಇವತ್ತು ಮಲಪ್ರಭಾ ನದಿಯಿಂದ ತುಂಬಿಸ್ಬೇಕು ಅಂತ ಹೇಳಿ ಇವತ್ತು ಕೆರೆ ತುಂಬಿಸುವಂತಹ ಒಂದು ಯೋಜನೆ. ಕಾಂಗ್ರೆಸ್ ಒಂದು ವರ್ಗಕ್ಕೆ ಮಾತ್ರ ಟಾರ್ಗೆಟ್ ಮಾಡ್ತಾ ಇದೆ. ಸಚಿವ ಸ್ಥಾನದ ಆಕಾಂಕ್ಷಿಗಳ ಪಟ್ಟಿಯಲ್ಲೂ ನಿಮ್ಮ ಹೆಸರನ್ನು ಕೇಳಿಲ್ಲ. ನಾವು ಲಾಬಿ ಮಾಡಕ್ ಬರಲ್ವಾ ಅಥವಾ ನಿಜಕ್ಕೂ ಆಕಾಂಕ್ಷೆ ಇಲ್ವಾ? ಜನರ ಜೊತೆ ಬೆರಿಬೇಕು, ಜನರ ಕಷ್ಟ ಸುಖದಲ್ಲಿ ನಾವು ಸಹಿತ ಭಾಗಿಯಾಗಬೇಕು. ಆವಾಗ ನೀವು ಜನನಾಯಕರಾಗಲಿಕ್ಕೆ ಸಾಧ್ಯ. ಕನೆಕ್ಟ್ ಕರ್ನಾಟಕ ಅರ್ಪಿಸುವ MLA ರಿಪೋರ್ಟ್ ಕಾರ್ಡ್ ನಿಮಿತ್ತ ನಾವಿವತ್ತು ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ವಿಧಾನಸಭಾ ಕ್ಷೇತ್ರದಲ್ಲಿದ್ದೇವೆ. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್. ಬೈಲಹೊಂಗಲ ಬೆಳಗಾವಿ ಜಿಲ್ಲೆಯ ಒಂದು ತಾಲೂಕು ಕೇಂದ್ರ. ಬೆಳಗಾವಿಯಿಂದ ಸುಮಾರು 45 ಕಿಲೋಮೀಟರ್ ದೂರದಲ್ಲಿದೆ. ಬೆಳಗಾವಿಯ ಜನಪ್ರಿಯ ಮತ್ತು ದೊಡ್ಡ ತಾಲೂಕುಗಳಲ್ಲಿ ಬೈಲಹೊಂಗಲ ಒಂದು. ಬೈಲಹೊಂಗಲವನ್ನ ಕೆಚ್ಚೆದೆಯ ನಾಡು ಅಂತ ಕರೀತಾರೆ. ಸ್ವಾತಂತ್ರ್ಯ ಹೋರಾಟಗಾರರ ನಾಡು ಎಂದೇ ಇದು ಪ್ರಸಿದ್ಧಿ ಪಡೆದಿದೆ. ಕಿತ್ತೂರು ಚೆನ್ನಮ್ಮ, ಸಂಗೊಳ್ಳಿ ರಾಯಣ್ಣ, ಅಮಟೂರು ಬಾಳಪ್ಪ ಮುಂತಾದ ಕೆಚ್ಚೆದೆಯ ಹೋರಾಟಗಾರರು ಇದೇ ನೆಲದವರು. ಇನ್ನು ರಾಜಕೀಯ ವಿಚಾರಕ್ಕೆ ಬರೋದಾದ್ರೆ 79% ಗ್ರಾಮೀಣ ಮತದಾರರು ಮತ್ತು 21% ಪಟ್ಟಣದ ಮತದಾರರನ್ನ ಹೊಂದಿರುವ ಕ್ಷೇತ್ರ ಇದಾಗಿದೆ. ಈ ಕ್ಷೇತ್ರದಲ್ಲಿ ಮೊದಲ ವಿಧಾನಸಭಾ ಚುನಾವಣೆ ಕಂಡಿದ್ದು 1951ರಲ್ಲಿ. ಮುಂಬೈ ಕರ್ನಾಟಕದ ಇತರ ಕ್ಷೇತ್ರಗಳಂತೆ ಇಲ್ಲಿಯೂ ಮೊದಲಿಗೆ ಕಾಂಗ್ರೆಸ್, ನಂತರದಲ್ಲಿ ಜನತಾ ಪರಿವಾರದ ಹಿಡಿತ. ಆದರೆ ಜನತಾ ಪರಿವಾರದ ನಂತರ ಇಲ್ಲಿ ಬಿಜೆಪಿ ಪ್ರವೇಶ ಮಾಡಿ ಪ್ರಾಬಲ್ಯ ಸಾಧಿಸುತ್ತಾ ಹೋಗಿತ್ತು. ಬಿಜೆಪಿ 2008 ಮತ್ತು 2013ರಲ್ಲಿ ಇಲ್ಲಿ ಪ್ರಾಬಲ್ಯ ಸಾಧಿಸಿತ್ತು. ಜಗದೀಶ್ ಮಠಗುಡ್ ಮೂಲಕ 2 ಚುನಾವಣೆಗಳಲ್ಲಿ ಯಶಸ್ಸು ಸಾಧಿಸಿತ್ತು. ಬೈಲಹೊಂಗಲದಲ್ಲಿ ಹ್ಯಾಟ್ರಿಕ್ ಗೆಲುವಿನ ಕನಸಿನಲ್ಲಿದ್ದ ಕಮಲಕ್ಕೆ ಮರೀಚಿಕೆ ತಂದಿದ್ದು 2013ರಲ್ಲಿ ಬಿಜೆಪಿ ನಾಯಕ BS ಯಡಿಯೂರಪ್ಪ ಕಟ್ಟಿದ ಕೆಜೆಪಿ. 2013ರಲ್ಲಿ ವಿಶ್ವನಾಥ್ ಪಾಟೀಲ್ ಕೆಜೆಪಿಯಿಂದ ಸ್ಪರ್ಧಿಸಿ ಗೆಲುವು ಸಾಧಿಸಿದ್ರು. ಹೀಗೆ ಬೈಲಹೊಂಗಲದಲ್ಲಿ ಯಡಿಯೂರಪ್ಪನವರಿಂದಲೇ ಬೆನ್ನೆಲುಬು ಮುರಿದುಕೊಂಡ ಬಿಜೆಪಿ ಮತ್ತೆ ಮೇಲೇಳಲೇ ಇಲ್ಲ. 1999ರಲ್ಲಿ ಮೊದಲ ಬಾರಿಗೆ ಜೆಡಿಯುನಿಂದ ಗೆದ್ದು ವಿಧಾನಸಭೆ ಪ್ರವೇಶಿಸಿದ್ದ ಮಹಾಂತೇಶ್ ಕೌಜಲಗಿ 2004 ಮತ್ತು 2008ರಲ್ಲಿ 2ನೇ ಸ್ಥಾನ ಪಡೆಯಬೇಕಾಗಿತ್ತು. ಆದರೆ 2018ರ ವಿಧಾನಸಭಾ ಚುನಾವಣೆಯಲ್ಲಿ ಕ್ಷೇತ್ರ ಮತ್ತೆ ಕೌಜಲಗಿ ಕುಟುಂಬದ ಪಾಲಾಯಿತು. 2023ರ ಚುನಾವಣೆಯಲ್ಲೂ ಜನ ಮಹಾಂತೇಶ್ ಕೌಜಲಗಿ ಕೈ ಹಿಡಿದಿದ್ದಾರೆ. ಕ್ಷೇತ್ರದಲ್ಲಿ ಅವರು ಮಾಡಿರುವ ಕೆಲಸಕ್ಕೆ ಜನ ಜೈಕಾರ ಹಾಕಿದ್ದಾರೆ. ಕನೆಕ್ಟ್ ಕರ್ನಾಟಕದ ಗ್ರೌಂಡ್ ರಿಪೋರ್ಟ್ನಲ್ಲಿ ಕೌಜಲಗಿ ಅವರ ಕನಸಿನ ಬೈಲಹೊಂಗಲದ ಬ್ಲೂ ಪ್ರಿಂಟ್ ಸಿಕ್ಕಿದೆ. ಅದಾಗಲೇ ಕ್ಷೇತ್ರದಲ್ಲಿ ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದು ಜನರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ಸೊ ಈ ಎಪಿಸೋಡ್ನಲ್ಲಿ ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ವಿಧಾನಸಭಾ ಕ್ಷೇತ್ರದ ಶಾಸಕರ ಬಗ್ಗೆ ಜನಾಭಿಪ್ರಾಯ
ಮತ್ತು ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ಶಾಸಕರ ಸಂದರ್ಶನವನ್ನ ಕಂಪ್ಲೀಟ್ ಆಗಿ ನೋಡಿ. ಹಲೋ, ನಮಸ್ಕಾರ. ಕನೆಕ್ಟ್ ಕರ್ನಾಟಕ ಅರ್ಪಿಸುವ MLA ರಿಪೋರ್ಟ್ ಕಾರ್ಡ್ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಮತ್ತು ಆದರದ ಸ್ವಾಗತ. ನಾನು ನಿಮ್ಮ ರಾಘವ ಸೂರ್ಯ. ಹೌದು, ಚುನಾವಣೆಯಲ್ಲಿ ಮತದಾನ ಮಾಡಿದ ತಕ್ಷಣ ನಮ್ಮ ಕೆಲಸ ಮುಗಿದು ಬಿಡಲ್ಲ ಅನ್ನೋದು ನಮ್ಮ ಪ್ರಜೆಗಳಿಗೂ ಗೊತ್ತಾಗಬೇಕಾಗಿದೆ. ಹಾಗೆಯೇ ಶಾಸಕರ ಕಾರ್ಯವೈಖರಿ ಹೇಗಿರುತ್ತೆ, ಅವ್ರು ನಿಜಕ್ಕೂ ಏನೆಲ್ಲ ಕೆಲಸಗಳನ್ನ ಮಾಡ್ತಾರೆ, ಮಾಡಬೇಕಾಗಿದೆ, ಅವರನ್ನ ಎಚ್ಚರಿಸುವ ಮತ್ತು ಅವರ ಜವಾಬ್ದಾರಿಯನ್ನ ಅರಿಯುವ ಕೆಲಸ ಕೂಡ ನಮ್ದಾಗಿರುತ್ತೆ ಅನ್ನೋದನ್ನ ತಿಳಿಸ್ಬೇಕು ಅನ್ನೋದು ಈ ಕಾರ್ಯಕ್ರಮದ ಒಂದು ಪ್ರಮುಖ ಉದ್ದೇಶ. ಎಸ್, ಇವತ್ತು ನನ್ನ ಜೊತೆಗಿದ್ದಾರೆ. ಅವ್ರ ಹೆಸರು ಕೇಳಿದ ತಕ್ಷಣ ನಿಮ್ಗೆ ಗೊತ್ತಾಗತ್ತೆ. ಅವ್ರನ್ನೇನು ನಾನು ಸ್ಪೆಷಲ್ ಆಗಿ ಇಂಟ್ರೊಡ್ಯೂಸ್ ಮಾಡುವಂಥ ಅಗತ್ಯ ಇಲ್ಲ. ಬಹಳ ಸರಳ ವ್ಯಕ್ತಿತ್ವವನ್ನು ಹೊಂದಿದಂಥವ್ರು, ಉದಾತ್ತ ಚಿಂತನೆಯನ್ನು ಹೊಂದಿದಂಥವ್ರು. ಎಲ್ಲಿಯೂ ಕೂಡ ಪ್ರಚಾರದ ಒಂದು ಹಪಹಪಿತನ ಅವರಲ್ಲಿ ಕಾಣೋದಿಲ್ಲ ಅನ್ನೋದನ್ನು ಕೂಡ ನೀವೆಲ್ಲರೂ ಬಲ್ಲಿರಿ. ಹೌದು, ಬೈಲಹೊಂಗಲ ಕ್ಷೇತ್ರದ ಶಾಸಕರು ಶ್ರೀಯುತ ಮಹಾಂತೇಶ್ ಕೌಜಲ್ಗಿ ನಮ್ಮ ಜೊತೆಗಿದ್ದಾರೆ. ಸರ್ ನಮಸ್ಕಾರ, ವೆಲ್ಕಮ್ ಟು ದಿ ಶೋ. ನಮಸ್ಕಾರ. ಹೇಗಿದ್ದೀರಿ ಸರ್? ಚೆನ್ನಾಗಿದ್ದೀವಿ. ಕೈ ನೋವಿದೆ, ಆದ್ರೂ ನಮ್ಮ ಒಂದು ಏನು ಅಹವಾಲಿಗೆ ಹೋಗೊಟ್ಟು ಬಂದಿದ್ದೀರಿ. ಹಾಗಾಗಿ ಮೊದಲಿಗೆ ನಿಮಗೆ ಧನ್ಯವಾದಗಳು. ಆರಂಭದಲ್ಲೇ ಥ್ಯಾಂಕ್ ಯು. ಹೇಗಿದೆ ಸರ್? ಪೈನ್ ಪರವಾಗಿಲ್ವಾ? ಕಮ್ಮಿ ಇದೆ. ಕಮ್ಮಿ ಇದೆ. ಓಕೆ, ಈ ಪೈನ್ ಸಹಿಸ್ಕೋಬಹುದು. ಆದ್ರೆ ಜವಾಬ್ದಾರಿ ಅಂತ ಬಂದಾಗ, ಜನರ ಅಹವಾಲನ್ನ ಬಂದಾಗ ಹೇಗೆ ರೆಸ್ಪಾಂಡ್ ಮಾಡಬೇಕು ಅನ್ಸುತ್ತೆ? ಅಂದ್ರೆ ಅದು ಪೇನ್ ಆಗುತ್ತಾ, ಗೈನ್ ಆಗುತ್ತಾ, ಅಥವಾ ಆರ್ ಯು ಸೋ ಹ್ಯಾಪಿ? ಹೇಗೆ ಏನ್ ವಿವರಿಸ್ತೀರಿ ತಾವು? ಜನರು ನಮ್ಮನ್ನ ಆ ಕ್ಷೇತ್ರದ ಶಾಸಕರನ್ನಾಗಿ ಆಯ್ಕೆ ಮಾಡಿ ಕಳಿಸಿದ ಮೇಲೆ ನಮ್ಮ ಕರ್ತವ್ಯ ಅವರ ಕೊಟ್ಟಂಥ ಸಲಹೆಗಳನ್ನು ನಾವು ಸ್ವೀಕಾರ ಮಾಡೋದು, ಸರ್ಕಾರದಿಂದ ಸಿಗುವಂಥ ಒಂದು ಸೌಲಭ್ಯಗಳನ್ನು ಅವರಿಗೆ ಒದಗಿಸ್ಕೊಡೋದಾಗಲಿ ಮತ್ತು ಸಾಧ್ಯವಾದ ಮಟ್ಟಿಗೆ ಅವ್ರ ಕಷ್ಟದಲ್ಲಿ ನೆರವಾಗುವುದು ನಮ್ಮ ಕರ್ತವ್ಯ. ಆ ಒಂದು ಕೆಲಸವನ್ನ ನಾವು ಮಾಡ್ತಾ ಇದ್ವಿ. ಬಹಳ ಪ್ರೀತಿಯಿಂದ ಮಾಡ್ತಾ ಇದ್ರಿ. ನಾವು ಆರಂಭದಲ್ಲಿ ಪ್ರೋಮೋದಲ್ಲಿ ಹೇಳ್ತಾ ಇದ್ವಿ, ಕಷ್ಟಪಟ್ಟು ಶಾಸಕರಾದವರು ಇಷ್ಟಪಟ್ಟು ಕೆಲಸ ಮಾಡ್ತಿದಾರ ಅಂತ. ನೀವು ಮೊದಲ ಮಾತಲ್ಲೇ ಹೇಳ್ತಾ ಇದ್ರಿ, ಇಷ್ಟಪಟ್ಟು ಕೆಲಸ ಮಾಡ್ತಿದೀವಿ. ಎಸ್, ನಿಶ್ಚಿತವಾಗಿ. ಓಕೆ, ಏನ್ ಸರ್ ಒಬ್ಬ ಶಾಸಕರಿಗೆ ನಿಜಕ್ಕೂ ವಿನ್ ಆದ ತಕ್ಷಣ ಮುಗಿದು ಬಿಡುತ್ತಾ, ಅಥವಾ ಅವನಿಗೆ ನಿಜವಾದ ಅರ್ಹತೆ ಯಾವುದು ನಿಮ್ಮ ಪ್ರಕಾರ? ಇಲ್ಲ, ಶಾಸಕರಾದ ಮೇಲೆ ದಿನನಿತ್ಯ ನಮ್ಮ ಕೆಲಸವನ್ನು ನಾವು ಮಾಡಲೇಬೇಕಾಗುತ್ತೆ. ಯಾಕಂತಂದ್ರೆ ಇವತ್ತು ಅನೇಕ ರೀತಿಯಂತ ತೊಂದರೆಗಳನ್ನ ಇವತ್ತು ಜನರು ಫೇಸ್ ಮಾಡ್ತಾ ಇರ್ತಾರೆ. ಆ ನಿಟ್ಟಿನಲ್ಲಿ ಇವತ್ತು ಪ್ರತಿ ದಿವಸ ಅನೇಕ ರೀತಿಯಂತ ಒಂದು ಸಮಸ್ಯೆಗಳನ್ನ ನಾವು ನೋಡ್ತೀವಿ. ಇಲ್ಲ, ನಮ್ಮ ಶಾಸಕರಂದ್ರೆ ನಮ್ಮ ಮುಖ್ಯ ಕರ್ತವ್ಯ ಅಂತಂದ್ರೆ ಜನರಿಗೆ ರಸ್ತೆಯನ್ನ, ಒಳ್ಳೆ ರೀತಿಯಂತ ರಸ್ತೆಯನ್ನ ಒದಗಿಸಿಕೊಡುವುದು, ಗುಣಮಟ್ಟವಾದಂತ ಒಂದು ಶಿಕ್ಷಣವನ್ನ ಕೊಡುವುದು. ಓಕೆ, ಆನಂತರ ಆರೋಗ್ಯ ಕ್ಷೇತ್ರದಲ್ಲಿ ಒಳ್ಳೆ ರೀತಿಯಂತ ಆರೋಗ್ಯವನ್ನ ಸರ್ಕಾರ ವತಿಯಿಂದ ಒದಗಿಸಿಕೊಡುವಂತ ಒಂದು ಕೆಲಸ. ಆಮೇಲೆ ಉದ್ಯೋಗ, ಮಹಿಳೆ, ಮಕ್ಕಳು, ತದನಂತರ ಈ ಎಲ್ಲ ಇವೆಲ್ಲ ಆರೋಗ್ಯ, ಶಿಕ್ಷಣ, ರಸ್ತೆ, ಕುಡಿಯೋ ನೀರು ಇವೆಲ್ಲ ಮೊದಲನೇ ಆದ್ಯತೆ ಆಗ್ಬೇಕು ನಮ್ದು. ಆ ಎಲ್ಲ ಕಾಮಗಾರಿಗಳನ್ನ ಪ್ರಾಮಾಣಿಕವಾಗಿ ಮಾಡುವಂತ ಒಂದು ಕೆಲಸವನ್ನ ನಿರಂತರವಾಗಿ ನಾನು ಮಾಡ್ತಾ ಇದ್ದೀನಿ. ಅಂದ್ರೆ ಇದು 4ನೇ ಟರ್ಮ್ ಅನ್ಕೊಳ್ತೀನಿ ತಮ್ದು. ನಂದು ಶಾಸಕರಾಗಿ 4 ಟರ್ಮ್ MLC. ಎಸ್. ಅಂದ್ರೆ ನೀವು ಆರಂಭದಲ್ಲಿ 95 ಅಲ್ಲಿ ಫಸ್ಟ್ ಟೈಮ್ ಶಾಸಕರಾಗ್ತೀರಿ. ಆಗ ನೀವು ಕಂಡಂತ ರಾಜಕಾರಣಕ್ಕೂ ಅಥವಾ ನಿಮ್ಮ ಕಾರ್ಯವೈಖರಿಗೂ ಇವತ್ತಿನ ರಾಜಕಾರಣಕ್ಕೂ ಮತ್ತು ನಿಮ್ಮ ಕಾರ್ಯವೈಖರಿಗೂ ಏನ್ ವ್ಯತ್ಯಾಸ ಕಂಡ್ಕೊಂಡಿದ್ದೀರಿ ತಾವು? ಕಾರ್ಯವೈಖರಿಯಲ್ಲಿ ಏನು ಬದಲಾವಣೆ ಏನಾಗಿಲ್ಲ. ಮೊದಲು ಯಾವ ರೀತಿಯಾಗಿ ಕೆಲಸವನ್ನು ಮಾಡ್ತಿದ್ವಿ, ಈಗಾದ್ರೂ ಸಹಿತ ಅದೇ ರೀತಿ ಕೆಲಸವನ್ನು ಮಾಡ್ತಾ ಇದೆ. ನಿಶ್ಚಿತವಾಗಿ ಜನರಲ್ಲಿ ಒಂದು ಅಪೇಕ್ಷೆ ಹೆಚ್ಚಿಗೆ ಇದೆ. ಆದ್ರೆ ಮೊದಲು ಯಾವ ರೀತಿಯಾಗಿ ಕೆಲಸವನ್ನ ಮಾಡ್ತಾ ಇದ್ದೀವಲ್ಲ, ನಿಜವಾಗಿ ಅಷ್ಟಕ್ಕಿಂತ ಒಂದು ಹೆಚ್ಚಿನ ಸಮಯಾವಕಾಶನ, ಹೆಚ್ಚಿಗೆ ಓಡಾಟ ಮಾಡುವಂತ ಒಂದು ಕೆಲಸವನ್ನು ಇವತ್ತು ಆಗ್ಬೇಕಂತಂದ್ರೆ ಪ್ರಯತ್ನವನ್ನು ಮಾಡ್ಬೇಕಾಗುತ್ತೆ ಸರ್ಕಾರ ಮಟ್ಟದಲ್ಲಿ. ಸರ್, ಯಾವುದೇ ಸರ್ಕಾರ ಬಂದ್ರೂ ಕೂಡ ಆಯಾಯ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ಜ್ವಲಂತ ಸಮಸ್ಯೆಗಳಿದ್ದೇ ಇರುತ್ತೆ. ಹಂಗೆ ಬೈಲಹೊಂಗಲ ಕ್ಷೇತ್ರ ಅಂತ ಬಂದಾಗ ಯಾವ ಸಮಸ್ಯೆನ ತಾವು ಸವಾಲಾಗಿ ಸ್ವೀಕರಿಸಿ ಇದ್ರಲ್ಲಿ ನಾನು ಪಾಸ್ ಆದೆ ನೋಡಿ ಅಂತ ಹೇಳುವಂತ ಒಂದು ಹೆಮ್ಮೆ ತಮಗಿದೆ? ವಿಶೇಷವಾಗಿ ಶಿಕ್ಷಣ ಕ್ಷೇತ್ರದಲ್ಲಿ ಅನೇಕ ರೀತಿಯಂತ ಬದಲಾವಣೆಯನ್ನ ನಾನಿದ್ದಂಥ ಸಂದರ್ಭದಾಗಲಿ, ನಮ್ಮ ತಂದೆಯವರು 3 ಬಾರಿ ಶಾಸಕರು ಇಲ್ಲಿ ಅವರಿದ್ದಂಥ ಒಂದು ಸಂದರ್ಭದಲ್ಲಿ ಅನೇಕ ರೀತಿಯಂತ ಒಂದು ಬದಲಾವಣೆಯನ್ನ ಮಾಡುವಂತ ಒಂದು ಕೆಲಸವನ್ನ ಮಾಡಿದ್ದೀವಿ. ಈ ನನ್ನ ಮತಕ್ಷೇತ್ರದಲ್ಲಿ ಇವತ್ತು ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಅತಿ ಹೆಚ್ಚಿನ ಸರ್ಕಾರಿ ಹೈಸ್ಕೂಲ್ಗಳನ್ನು ಹೊಂದಿದ್ದು ನಮ್ಮ ಬೈಲಹೊಂಗಲ ಮತಕ್ಷೇತ್ರ. ನಮ್ಮ ಜಿಲ್ಲೆಯಲ್ಲಿ
ಅತಿ ಹೆಚ್ಚಿನ ಸರ್ಕಾರಿ ಜೂನಿಯರ್ ಕಾಲೇಜ್ ಹೊಂದಿದ್ದು ಸಹಿತ ನನ್ನ ಬೈಲಹೊಂಗಲ ಮತಕ್ಷೇತ್ರ. ನನ್ನ ಬೈಲಹೊಂಗಲದಲ್ಲಿರುವಂತಹ ಒಂದು ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ಇವತ್ತು ಬಹುಶಃ ಇಡೀ ರಾಜ್ಯದಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯನ್ನು ಹೊಂದಿದೆ. ಸುಮಾರು 2200 ವಿದ್ಯಾರ್ಥಿಗಳು ಆ ಒಂದು ಕಾಲೇಜ್ನಲ್ಲಿ ವಿದ್ಯಾಭ್ಯಾಸವನ್ನ ಮಾಡ್ತಾ ಇದ್ದಾರೆ. ಬಹುಶಃ ನಾವು ಇನ್ನೂ ಹೆಚ್ಚಿಗೆ ತಗೋಬಹುದು. ಮತ್ತೆ ದೇರ್ ಆರ್ ಸರ್ಟನ್ ರೀಸನ್ಸ್, ಅಕಾಮಿಡೇಷನ್, ಆಮೇಲೆ ಸ್ಟಾಫ್ ಇದು ಸಮಸ್ಯೆಗಳು ಇರೋದ್ರಿಂದ ವಿ ಹ್ಯಾವ್ ರಿಸ್ಟ್ರಿಕ್ಟೆಡ್ ಫಾರ್ ದ್ಯಾಟ್. ಇನ್ನೂ ಮಾಡಿದ್ರೆ ಇನ್ನೂ ಆಗುತ್ತೆ. ಮತ್ತು ಪ್ರತಿ ವರ್ಷ ವಿಶೇಷ ಅಂತಂತಂದ್ರೆ ಅಗದಿ ಹೆಚ್ಚಿಗೆ ಸಂಖ್ಯೆ ಇದ್ರು ಸಹಿತ ಪ್ರತಿ ವರ್ಷ 1-2 ರ್ಯಾಂಕ್ ಬಂದಿರ್ತಾವೆ ಸ್ಟೇಟಿಗೆ. ಗ್ರೇಟ್. ಸರ್ಕಾರಿ. ಹೀಗಾಗಿ ಒಂದು ಖುಷಿ ಇದೆ ತಮಗೆ, ತೃಪ್ತಿ ಇರುತ್ತೆ. ಅಲ್ಲ, ಖುಷಿ ಇದೆ ತಮಗೆ. ಎಸ್ ಎಸ್ ಎಸ್. ಇನ್ನು ಯಾವ ಕೆಲಸಗಳನ್ನೆಲ್ಲ ಮಾಡಬೇಕು, ಬ್ಯಾಲೆನ್ಸ್ ಇದೆ ಅಂತ ಅನಿಸ್ತಾ ಇದೆ ನಿಮ್ಮ ಕ್ಷೇತ್ರದಲ್ಲಿ? ಕೆಲಸ ಇನ್ನೂ ಬೇಕಾದಷ್ಟು ಇದಾವೆ. ಅಲ್ಲ, ಅಂತಲ್ಲ ನಿರ್ದಿಷ್ಟವಾಗಿ ಹೇಳಿದ್ರೆ ಜನರಿಗೂ ಕೂಡ ಮರ್ತೋಗಿದ್ರು ಜ್ಞಾಪಿಸಬಹುದು ನೀವು. ವಿಶೇಷವಾಗಿ ಇವತ್ತು ನಮ್ಮಲ್ಲಿ ಮಲಪ್ರಭಾ ನದಿ ಇರೋದ್ರಿಂದ ನಾವೆಲ್ಲ ಮುಳುಗಡೆ ಹೊಂದಿದಂತ ಪ್ರದೇಶದವರು. ಹೌದು. ಅಲ್ಲೇ ಇನ್ನೂ ಸಹಿತ ಸರ್ಕಾರ ವತಿಯಿಂದ ಎಲ್ಲ ರೀತಿಯಂತ ಮೂಲಭೂತ ಸೌಕರ್ಯಗಳನ್ನ ಕೊಡ್ಲಿಕ್ಕೆ ನಮಗೆ ಸಾಧ್ಯ ಆಗಿಲ್ಲ. ಆ ನಂತರ ಈಗ ರೈತರಿಗೆ ಪಾಪ ಎಲ್ಲರೂ ಭೂಮಿಯನ್ನ ಕಳ್ಕೊಂಡಿದ್ದಾರೆ. ಈಗ ಏತ ನೀರಾವರಿ ಯೋಜನೆಗಳ ಚಾಲನೆಯಲ್ಲಿ ಇದ್ದು, ಬಟ್ ಈಗ ಸುಮಾರು 50 ವರ್ಷದ ಹಿಂದೆ ಪ್ರಾರಂಭ ಆಗಿದ್ದು ಅಂತ ಹೇಳಿ ಅವೆಲ್ಲ ಈಗ ಪುನಶ್ಚೇತನ ಮಾಡುವಂತಹ ಒಂದು ಕೆಲಸವನ್ನ ನಾವು ಮಾಡಬೇಕಾಗಿದೆ. ಈಗಾಗಲೇ ಅದಕ್ಕೆ ಒಂದು 200 ಕೋಟಿ ರೂಪಾಯಿ ಅವಶ್ಯಕತೆ ಇದೆ ಅಂತ ಹೇಳಿ ಇವತ್ತು ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿದಂತಹ ಸಂದರ್ಭದಲ್ಲಿ ಮೊನ್ನೆ ಈ ವರ್ಷದ ಆಯವ್ಯದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸರ್ ಅವರು ಅದಕ್ಕೆ ಹಣಕಾಸಿನ ನೆರವನ್ನು ಕೊಡ್ತೀನಿ ಅಂತ ಹೇಳಿ ಘೋಷಣೆ ಮಾಡಿದ್ದಾರೆ. ಈಗಾಗಲೇ ಅದಕ್ಕೆ ಎಸ್ಟಿಮೇಟು ರೆಡಿಯಾಗಿ ಮುಂದಿನ ಹಂತಕ್ಕೆ ಹೋಗಿ ಈ ಬಾರಿ ಆ ಒಂದು ಕೆಲಸವನ್ನು ಮಾಡಿ ರೈತರಿಗೆ ನೀರನ್ನು ಕೊಡುವಂತಹ ಒಂದು ವ್ಯವಸ್ಥೆಯನ್ನ ಮಾಡ್ತೀವಿ. ಇನ್ನು ಬೈಲಹೊಂಗಲ ನಗರಕ್ಕೆ ವಿಶೇಷವಾಗಿ 24x7 ಕುಡಿಯುವ ನೀರಿನ ವ್ಯವಸ್ಥೆ ಮಾಡಬೇಕು ಅಂತ ಹೇಳಿ ಮಾಡಬೇಕು ಅಂತ ಹೇಳಿ ಸುಮಾರು 100 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈಗಾಗಲೇ ಡ್ಯಾಮ್ನಿಂದನ ನೀರನ್ನು ತೆಗೆದುಕೊಂಡು ಬರುವಂತಹ ಒಂದು ಕೆಲಸವನ್ನ ಕಾಮಗಾರಿಯನ್ನು ಈಗಾಗಲೇ ಪ್ರಾರಂಭವನ್ನ ಮಾಡಿದ್ದೀವಿ. ಈಗ ಅದು ಸಹಿತ ಮುಕ್ತಾಯ ಹಂತದಲ್ಲಿದೆ. ಆ ಕಾಮಗಾರಿ ಮುಕ್ತಾಯ ಹಂತದಲ್ಲಿದೆ. ಅದರ ಜೊತೆಗೆ ಬೈಲಹೊಂಗಲ ಮತಕ್ಷೇತ್ರ ಹಾಗೂ ಕಿತ್ತೂರು ಮತಕ್ಷೇತ್ರದಲ್ಲಿರುವಂತಹ ಎಲ್ಲ ಕೆರೆಗಳನ್ನ ಇವತ್ತು ಮಲಪ್ರಭಾ ನದಿಯಿಂದ ತುಂಬಿಸ್ಬೇಕು ಅಂತ ಹೇಳಿ ಇವತ್ತು ಕೆರೆ ತುಂಬಿಸುವಂತಹ ಒಂದು ಯೋಜನೆ ಇವತ್ತು ಅದನ್ನು ಸಹಿತ ಪ್ರಾರಂಭ ಮಾಡಿದ್ದೀವಿ. ಅದು ಸುಮಾರು 260 ಕೋಟಿ ರೂಪಾಯಿ ವೆಚ್ಚದಲ್ಲಿ ಸುಮಾರು 64 ಕೆರೆಗಳನ್ನು ತುಂಬಿಸುವಂತಹ ಒಂದು ಯೋಜನೆ. ಇವತ್ತು ಆ ಒಂದು ಯೋಜನೆ ಮೂಲಕ ಇವತ್ತು ಕೆರೆಯನ್ನ ತುಂಬಿಸಿದೀವಿ ಅಂತಂತಂದ್ರೆ ಆಟೋಮೆಟಿಕ್ಲಿ ವಾಟರ್ ಲೆವೆಲ್, ಗ್ರೌಂಡ್ ವಾಟರ್ ಲೆವೆಲ್ ಹೆಚ್ಚಿಗೆ ಆಗುತ್ತೆ. ಈಗ ಅಂತರ್ಜಲ ಹೆಚ್ಚಿಗೆ ಆಗೋದ್ರಿಂದ ಇವತ್ತು ಆ ಭಾಗದ ಎಲ್ಲ ರೈತರಿಗೆ ಅನುಕೂಲ ಆಗ್ತೈತಿ. ಆ ನಿಟ್ಟಿನಲ್ಲಿ ಆ ಒಂದು ಕಾಮಗಾರಿನ ಸಹಿತ ಇವತ್ತು ಪ್ರಾರಂಭ ಮಾಡಿ ಅದನ್ನ ಮುಕ್ತಾಯ ಹಂತದಲ್ಲಿ ಇದ್ದೀವಿ. ಇವತ್ತು ಸಂಗೊಳ್ಳಿ ಒಳಗ ಇವತ್ತು ವಿಶೇಷವಾಗಿ ಸಂಗೊಳ್ಳಿ ರಾಯಣ್ಣನ ಒಂದು ಸೈನಿಕ ಶಾಲೆಯನ್ನ ಪ್ರಾರಂಭವನ್ನು ಮಾಡಬೇಕು ಅನ್ನೋ ಒಂದು ಉದ್ದೇಶವನ್ನು ಇಟ್ಕೊಂಡು ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಮೊದಲನೇ ಬಾರಿಗೆ ಈ ರಾಜ್ಯದ ಮುಖ್ಯಮಂತ್ರಿ ಆದಂತ ಸಂದರ್ಭದಲ್ಲಿ ನಾವೆಲ್ಲ ಹೋಗಿ ವಿನಂತಿಯನ್ನು ಮಾಡ್ಕೊಂಡಿದ್ದೀವಿ. ಆ ಸಂದರ್ಭದಲ್ಲಿ ನಾನು ವಿಧಾನ ಪರಿಷತ್ ಸದಸ್ಯನಿದ್ದೆ. ಅವತ್ತಿನ ಸಂದರ್ಭದಲ್ಲಿ ಅವರು ನಾನು 100 ಎಕರೆ ಸ್ಥಳಾವಕಾಶನ ಆ ಒಂದು ಶಾಲೆಗೆ ಒದಗಿಸಿಕೊಟ್ಟಿದ್ದೀವಿ. ಇವತ್ತು ಸುಮಾರು 140 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅತ್ಯಂತ ಸುಂದರವಾದಂತಹ ಒಂದು ಎಲ್ಲ ಮೂಲಭೂತವಾದಂತಹ ಒಂದು ಸೌಕರ್ಯಗಳನ್ನ ಹೊಂದಿದಂತಹ ಇಡೀ ರಾಜ್ಯಕ್ಕೆ ಮಾದರಿಯಾದಂಥ ಒಂದು ಶಾಲೆ ಅಲ್ಲಿ ಬಂದಿದೆ ಅಂತ ಒಂದು ಹೆಮ್ಮೆಯಿಂದ ಮಾಡ್ತಾ ಇದ್ದೀನಿ. ಅದರಲ್ಲಿ ವಿಶೇಷವಾಗಿ ಇದನ್ನು ಬೈಲಹೊಂಗಲ ಮತಕ್ಷೇತ್ರ ಅಂತಂತಂದ್ರೆ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದಂಥ ಒಂದು ನಾಡು. ವೀರರಾಣಿ ಕಿತ್ತೂರು ಚೆನ್ನಮ್ಮ ಇದೇ ಕ್ಷೇತ್ರದಿಂದ ಬರ್ತಾರೆ. ಶೂರ ಸಂಗೊಳ್ಳಿ ರಾಯಣ್ಣ ಇದೇ ಕ್ಷೇತ್ರ. ನಂತರ ಬೆಳವಡಿ ಮಲ್ಲಮ್ಮ ಅವರು ಸಹಿತ ಇಲ್ಲೇ ಬರ್ತಾರೆ. ಅಂಪ್ಟೂರು ಬಾಳಪ್ಪಾಜಿ ಅವರು ಸಹಿತ ಯಾರು ಥ್ಯಾಕ್ರೆ ಅವ್ರನ್ನ ಗುಂಡು ಹಾಕಿ ಇದನ್ನ ಮಾಡಿದ್ರಲ್ಲ ಅವರು ಸಹಿತ ಹತ್ಯೆಯನ್ನು ಅವರು ಸಹಿತ ನನ್ನ ಮತಕ್ಷೇತ್ರದಿಂದ ಬರ್ತಾರೆ. ಇವರೆಲ್ಲ ನನ್ನ ಮತಕ್ಷೇತ್ರ. ಇವತ್ತಿನ ಯುವ ಪೀಳಿಗೆಗೆ ನಾವೆಲ್ಲ ಅವರ ಇತಿಹಾಸವನ್ನ ತಿಳಿಸುವಂತಹ ಒಂದು ಕೆಲಸವನ್ನ ನಾವೆಲ್ಲ ಮಾಡುವುದು ನಮ್ಮ ಕರ್ತವ್ಯ. ಆ ನಿಟ್ಟಿನಲ್ಲೂ ಸಹಿತ ಇವತ್ತು ಅನೇಕ ರೀತಿಯಂತ ಒಂದು ಕೆಲಸವನ್ನ ಮಾಡಿದ್ದೀವಿ. ಕಿತ್ತೂರು ಚೆನ್ನಮ್ಮ ಸಮಾಧಿ ಇಲ್ಲೇ ಬೈಲಹೊಂಗಲ ನಗರದಲ್ಲಿದೆ. ಅದನ್ನು ಅಭಿವೃದ್ಧಿ ಪಡಿಸುವಂತಹ ಒಂದು ಕೆಲಸವನ್ನ ಈಗ ಪ್ರಾರಂಭವನ್ನು ಮಾಡಿದ್ದೀವಿ. ಈಗಾಗಲೇ ಮತ್ತೆ ಒಂದು 2 ಕೋಟಿ ರೂಪಾಯಿ ಸರ್ಕಾರ ವತಿಯಿಂದ ಮಂಜೂರಾತಿ ತೆಗೆದುಕೊಂಡಿದ್ದೀನಿ. ಈಗ ಅಲ್ಲಿ ಎಲ್ಲ ಗಾರ್ಡನ್ನು ಮತ್ತೆ ಇನ್ನಿತರ ಬೇಕಾಗಿರೋ ಎಲ್ಲ ಸೌಲಭ್ಯಗಳನ್ನು ಒದಗಿಸಿಕೊಡುವಂತ ಒಂದು ಕೆಲಸ ಮಾತು ಹೇಳಿದ್ರಿ. ಮಹನೀಯರ ಹೆಸರುಗಳನ್ನು ಹೇಳಿದ್ರಿ. ಕಿತ್ತೂರು ಚೆನ್ನಮ್ಮ, ಸಂಗೊಳ್ಳಿ ರಾಯಣ್ಣ, ಆಮೇಲೆ ಬೆಳವಡಿ ಮಲ್ಲಮ್ಮ, ಬಾಳಪ್ಪಾಜಿ. ಅಂದ್ರೆ ಆ ಮಹನೀಯರ ಆದರ್ಶ ಗುಣಗಳು
ನಿಜಕ್ಕೂ ಇವತ್ತು ಮೈಗೂಡಿಸ್ಕೊಳ್ಳೋಕೆ ಸಾಧ್ಯ ಆಗಿದೆ ಅಂತ ಅನ್ಸುತ್ತಾ? ಯಾಕಂದ್ರೆ ಆ ಅದನ್ನೇ- ಕ್ಷೇತ್ರದಲ್ಲಿ ಇದೀವಿ ಅಂದ್ರೆ ಒಂದು ಹೆಮ್ಮೆ ಇರುತ್ತಲ್ಲ, ಅದನ್ನೇ ಆದ್ರೆ ನಾವು ಪ್ರಾಕ್ಟಿಕಲಿ ಅದನ್ನ ನೀವು ಕಾಣ್ತಿದ್ದೀರಾ ನಿಮ್ ಕ್ಷೇತ್ರದಲ್ಲಿ? ಅಲ್ಲಲ್ಲ ಇದೆ ಎಲ್ಲರಿಗೂ. ಅದನ್ನೇ ಇವತ್ತಿನ ಯುವ ಪೀಳಿಗೆ ತಿಳಿಸೋದು ನಮ್ಮ ಕರ್ತವ್ಯ. ಅವ್ರು ಯಾವ ರೀತಿಯಾಗಿ ಮಾರ್ಗದಲ್ಲಿ ನಡೆದಿದ್ರಲ್ಲ ಆ ಮಾರ್ಗದಲ್ಲಿ ನಾವು ಅವ್ರಿಗೆ ದಾರಿ ಅಲ್ಲ, ಈ ಸ್ಟ್ಯಾಚ್ಯೂಗಳ ನಿರ್ಮಾಣ ಮಾಡೋದ್ರಲ್ಲಿ ರಾಜಕಾರಣ ಸ್ಟ್ಯಾಚ್ಯೂ ಅಲ್ಲ. ಅಲ್ಲ, you are right. ಅಲ್ಲ, ಸಂಗೊಳ್ಳಿಗೆ ಹೋಗ್ಬಿಡ್ರಿ. ಸಂಗೊಳ್ಳಿಗೆ ನೀವು ಹೋಗ್ಬಿಟ್ರಿ ಅಂದ್ರೆ ಒಂದು ರಾಕ್ ಗಾರ್ಡನ್ ಮಾಡಿದೀವಿ. ಶೂರ ಸಂಗೊಳ್ಳಿ ರಾಯಣ್ಣನ ಒಂದು ಇತಿಹಾಸವನ್ನು ಒಳಗೊಂಡಂತ ಅಲ್ಲ, ಯು ಆರ್ ರೈಟ್ ಸರ್. ನನ್ನ ಪ್ರಶ್ನೆ ಏನಾಗಿತ್ತು ಅಂದ್ರೆ, ಈಗ ಇಂಥ ಮಹನೀಯರ ಹೆಸರುಗಳನ್ನ ಇಟ್ಕೊಂಡು ರಾಜಕಾರಣ ಮಾಡುವಂಥದ್ದನ್ನು ಕೂಡ ನಾವು ನೋಡ್ತಾ ಇರ್ತೀವಿ. ಅದ್ರ ಬಗ್ಗೆ ತಮ್ಮ ಒಪಿನಿಯನ್ ಏನು? ನೀವು ಒಳ್ಳೆ ಕೆಲಸಗಳನ್ನ ಮಾಡ್ತಾ ಇದ್ದೀರಿ ಆ ವಿಚಾರವಾಗಿ. ರಾಜಕಾರಣ ಒಂದ್ ಕಡೆ ಬದಿಗೆ ಇಟ್ಬಿಡಿ, ಗೊತ್ತಾಯ್ತಾ? ಅಲ್ಲ, ಒಬ್ಬ ರಾಜಕಾರಣಿನೇ ಹೀಗೆ ನಾವು ಈ ಕ್ಷೇತ್ರದ ಶಾಸಕರಾಗಿ ಅವ್ರನ್ನ ಸ್ಮರಣೆ ಮಾಡೋದು ನಮ್ ಕರ್ತವ್ಯ, ಗೊತ್ತಾಯ್ತಾ? ಆ ನಿಟ್ಟಿನಲ್ಲಿ ಅದರ ಜೊತೆಗೆ ಇವತ್ತಿನ ಯುವ ಪೀಳಿಗೆ ಸಹಿತ ಆ ಇತಿಹಾಸವನ್ನ ತಿಳಿಸುವುದು ನಮ್ಮೆಲ್ಲರ ಒಂದು ಕರ್ತವ್ಯ. ಐ ಡು ಅಗ್ರಿ ಸರ್. ಏನ್ ಆ ಒಂದು ಕೆಲಸವನ್ನ ಇವತ್ತು ನಾನು ಮಾಡ್ತಾ ಇದ್ದೀನಿ ಅಷ್ಟೇ. ನೀವು ಸಂಗೊಳ್ಳಿ ಹೋಗಿ ಬರ್ರಿ, ಸಂಗೊಳ್ಳಿ ರಾಯಣ್ಣ ರಾಕ್ ಗಾರ್ಡನ್ ನೋಡ್ರಿ. ಹೇಗಾದ್ರೂ ಬಂದಿದ್ರಿ ಇಲ್ಲಿ. ಸಂಗೊಳ್ಳಿ ರಾಯಣ್ಣ ಫ್ರಮ್ ಬರ್ತ್ ಟು ಅವ್ರ ಕೊನೆಯವರೆಗೆ ಯಾವ ರೀತಿಯಾಗಿ ಬ್ರಿಟಿಷರ ಜೊತೆ ಹೋರಾಟವನ್ನು ಮಾಡಿದ್ರು ಅಂತ ಹೇಳಿ ಸುಮಾರು 13 ಕೋಟಿ ರೂಪಾಯಿ ವೆಚ್ಚದಲ್ಲಿ ಎಲ್ಲ ಇತಿಹಾಸವನ್ನ ನಿರ್ಮಾಣವನ್ನ ಮಾಡಿದ್ದೀವಿ. ಅಮಟೂರು ಬಾಳಪ್ಪ ಅಮಟೂರು ಗ್ರಾಮದಲ್ಲಿ ಅವರ ಒಂದು ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡೋದು ಯಾಕೆ ಅಂತಂದ್ರೆ ಯಾವ ಒಂದು ಉದ್ದೇಶ ಅಂತಂತಂದ್ರೆ ಜನರು ಸಹಿತ ಇವತ್ತು ನಾವು ಪ್ರೇರಣೆ ಆಗ್ಲಿ ಅನ್ನೋ ಒಂದು ಉದ್ದೇಶವನ್ನು ಇಟ್ಕೊಂಡು ನಾವು ಅದನ್ನ ಮಾಡ್ತಾ ಇದ್ದೀವಿ. ಇಲ್ಲ, ಕರೆಕ್ಟ್ ಸರ್, ಯು ಆರ್ ಡೂಯಿಂಗ್ ಗ್ರೇಟ್ ಜಾಬ್. ಆಮೇಲೆ ನೀವು ಈ ರಾಜಕಾರಣದ ಜಂಜಾಟಗಳಿಗೆ ಸಿಕ್ಕಾಕೊಳ್ಳದೆ ಇರೋದನ್ನು ಕೂಡ ನಾನು ಬಲ್ಲೆ. ನನ್ನ ಕ್ಷೇತ್ರ ಆಯ್ತು, ನಮ್ಮ ಅಭಿವೃದ್ಧಿ ಕೆಲಸಗಳನ್ನು ಮಾಡಬೇಕು ಅನ್ನೋ ಒಂದು ಇಚ್ಛೆಯುಳ್ಳಂಥ ಶಾಸಕರಲ್ಲಿ ನೀವು ಕೂಡ ಒಬ್ರು. ಆದ್ರೆ ನಾನು ಕೇಳೋದು, ನಿಮ್ಮನ್ನ ಕರೆಯೋದು ಶಾಸಕರ ಜೊತೆಗೆ ಒಬ್ಬ ಪೊಲಿಟಿಷಿಯನ್ ಅಂತ, ರಾಜಕಾರಣಿ ಅಂತ ಕರೀತಾರೆ. ಆದ್ರೆ ರಾಜಕಾರಣ ಬದಿಗಿಡೋದು ಅಂತಾರಲ್ಲ, ಜನರಿಗೆ ಒಂದು ಕನ್ಫ್ಯೂಷನ್ ಆಗತ್ತೆ. ಇದನ್ನ ನೀವು ಬಗೆಹರಿಸಬೇಕು. ರಾಜಕಾರಣ ಈ ಚುನಾವಣೆ ಬಂದಂತ ಸಂದರ್ಭದಲ್ಲಿ ಅಷ್ಟೇ ನಂದು ರಾಜಕಾರಣ. ಚುನಾವಣೆ ಮುಗಿದು ಎಲ್ಲ ಜನರು ನಮ್ಮವರೇ. ಜಸ್ಟ್ ಫಾರ್ ಕ್ಯೂರಿಯಾಸಿಟಿ ಐ ಆಮ್ ಆಸ್ಕಿಂಗ್ ಯು, ರಾಜಕಾರಣ ಅಂದ್ರೆ ಏನ್ ಸರ್ ನಿಮ್ ಪ್ರಕಾರ? ಹೌ ಡು ಯು ಡಿಫೈನ್ ದಿಸ್ ಪಾಲಿಟಿಕ್ಸ್? ಅಲ್ಲಲ್ಲ, ರಾಜಕಾರಣ ಅಂತಂತಂದ್ರೆ ನಾನೇನ್ ಹೇಳ್ತಾ ಇದ್ದೀನಿ, ಚುನಾವಣೆ ಬಂದಂತ ಒಂದ್ ಸಂದರ್ಭದಲ್ಲಿ ಆಯಾ ಪಕ್ಷದವ್ರು ಇರ್ತಾರೆ, ನಮ್ ಕಾರ್ಯಕರ್ತರು ಇರ್ತಾರ, ಹೋರಾಟವನ್ನು ಮಾಡೋದಾಗ್ಲಿ ನಾವು ಮಾಡಿ ಇದನ್ನ ಮಾಡ್ತೀವಿ. ಬಟ್ ಜನರು ನಮಗೆ ಆಶೀರ್ವಾದ ಮಾಡಿ ಕಳಿಸಿದ್ರು ಅಂತಂದ್ರೆ ನಮ್ ಕರ್ತವ್ಯ ನಾವು ಎಲ್ಲರನ್ನೂ ಸಹಿತ ಒಂದ್ ಸರಿ ಸಮಾನವಾಗಿ ನೋಡ್ಬೇಕು. ನಮ್ಮ ಸರ್ಕಾರದಿಂದ ಸಿಗುವಂತ ಎಲ್ಲ ರೀತಿಯಂತ ಸೌಲಭ್ಯಗಳನ್ನ ನಮ್ ಜನರಿಗೆ ಒದಗಿಸ್ಕೊಡುವಂತ ಒಂದು ಕೆಲಸ ಮಾಡ್ಬೇಕು. ಅದು ನಮ್ ಕರ್ತವ್ಯ. ಆ ನಿಷ್ಠೆಯಿಂದ ನಾವು ಅದನ್ನ ಉದ್ದೇಶ ಇಟ್ಕೊಂಡು ನಾವು ಕೆಲಸವನ್ನು ಮಾಡ್ಬೇಕು ಅನ್ನೋದು ಅಷ್ಟೇ ನಂದು. ಸರ್, ಯಾವುದೇ ಪಕ್ಷದಿಂದ ಒಬ್ಬ ಶಾಸಕರು ಆಯ್ಕೆ ಆದಾಗ ಅನುದಾನದ ಬಗ್ಗೆ ಕೇಳಿದಾಗ, ಅಯ್ಯೋ ನಮ್ ಗೌರ್ಮೆಂಟ್ ಬಂದಿದ್ರೆ ಹಿಂಗೆ ಆಗ್ತಿರ್ಲಿಲ್ರಿ ಅನ್ನೋ ಮಾತಿದೆ. ಈಗ ನಿಮ್ಮದೇ ಸರ್ಕಾರ, ನಿಮ್ಮ ಪಕ್ಷದ ಆಡಳಿತ, ಹಾಗಾದ್ರೆ ಅನುದಾನ ಎಷ್ಟು ಚೆನ್ನಾಗಿ ಹರಿದು ಬರ್ತಾ ಇದೆ ನಿಮ್ಮ ಕ್ಷೇತ್ರಕ್ಕೆ? ಈಗ ಹೇಳಿದ್ದೇನಲ್ಲ ನಾನು ನಿಮಗೆ, ಚೆನ್ನಾಗಿ ಆಗ್ತಾ ಇದೆ. ಪುನಃ ಹೇಳಿದಿಲ್ಲ, ಅಂದ್ರೆ ತಾರತಮ್ಯ ಅನ್ನೋದು ಇರುತ್ತಾ? ಒಂದ್ ಪಕ್ಷದವ್ರು ಹೀಗೆ, ಆ ಪಕ್ಷದವ್ರು ಹೀಗೆ ಅಂತ ತಾರತಮ್ಯ ಅಂತ ಇರೋದಿಲ್ಲ. ಯೂಶಲಿ ರೂಲಿಂಗ್ ಪಾರ್ಟಿ ಯಾರು ಶಾಸಕರು ಇರ್ತಾರೆ ಅವ್ರಿಗೆ ಒಂದ್ ಸ್ವಲ್ಪ ಹೆಚ್ಚಿನ ಅನುಕೂಲತೆಗಳು ಇದ್ದೇ ಇರ್ತಾವ. ಪ್ರೀತಿ ಇರ್ತೈತಿ, ಅನುಕೂಲತೆ ಇದ್ದೇ ಇರ್ತಾವ. ಹೀಗಾಗಿ ಇದು ಮಾಡ್ತೀವಿ. ಅಷ್ಟ್ರ ಮಟ್ಟಿಗೆ ಮಾತ್ರ ಅದೃಷ್ಟವಂತರು ಅಂತೀರಿ ಅಲ್ವಾ? ನಿಶ್ಚಿತವಾಗಿ. ಓಕೆ ಸರ್, ಈಗ ಗ್ಯಾರಂಟಿ ಯೋಜನೆಗಳ ಬಗ್ಗೆ ತಮ್ಮ ಒಪಿನಿಯನ್ ಏನು? ಇಲ್ಲ, ಎಷ್ಟು ವರ್ಕೌಟ್ ಆಗಿದೆ? ಗ್ಯಾರಂಟಿ ನೋಡ್ರಿ, ಇವತ್ತು ಸಮಾಜದಲ್ಲಿ ಯಾರು ತೊಂದರೆಯನ್ನ ಅನುಭವಿಸ್ತಾ ಇದ್ರು ತಳಮಟ್ಟದಲ್ಲಿ ಇವತ್ತು ಈ ಗ್ಯಾರಂಟಿ ಯೋಜನೆಗಳಿಂದ ಎಷ್ಟು ಅನುಕೂಲ ಇದೆ ಅಂತ ಅವ್ರನ್ನು ವಿಚಾರ ಮಾಡ್ತಾರೆ. ನಾನು ನೋಡ್ತಾ ಇದ್ದೇನೆ, ನಾವು ಜನರಲ್ಲಿ ಹೋದಂತಹ ಒಂದು ಸಂದರ್ಭದಲ್ಲಿ ಇವತ್ತು ಎಷ್ಟೋ ಜನರು ಇವತ್ತು ಕರ್ನಾಟಕ ಸರ್ಕಾರ ಕೊಡುವಂತಹ ಒಂದು ಗ್ಯಾರಂಟಿಯಿಂದ ಅವರ ಬದುಕನ್ನೇ ಬದಲಾವಣೆ ಆದದ್ದನ್ನ ಇವತ್ತು ನಾವು ನೋಡ್ತಾ ಇದ್ದೀವಿ. ಆಮೇಲೆ ಪರ್ಟಿಕ್ಯುಲರಿ ಈ ಗೃಹಲಕ್ಷ್ಮಿ ಯೋಜನೆಯನ್ನು 2,000 ರೂಪಾಯಿ ಕೊಡ್ತಾ ಇದ್ದಾರೆ. ಇವತ್ತು ಮಹಿಳೆಯರನ್ನ ಕೇಳ್ರಿ ನೀವು, ನಾವು ಇವತ್ತು ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಆ ಹಣವನ್ನು ವಿನಿಯೋಗನ ಮಾಡ್ತಾ ಇದೀವಿ ಅಂತ ಹೇಳ್ತಾ ಇದಾರೆ. ಎಷ್ಟೋ ಜನರು ಸಾಲವನ್ನು ಮಾಡಿದ್ರು, ಅವತ್ತು ನಮಗೆ ಅದನ್ನ ಸಾಲ ಬಾಕಿ ತುಂಬಾಕಾಗ್ತಿರ್ಲಿಲ್ಲ. ಇವ್ರು ಕೊಟ್ಟಿರೋದ್ರಿಂದ ನಾವು ಸರ್ಕಾರ ದುಡ್ಡು ಹಾಗೂ ನಾವು ದುಡಿಯುವಂತ ದುಡ್ಡನ್ನು ಕೂಡಿಸ್ಕೊಂಡು ಅದನ್ನ ಮುಟ್ಟಿಸುವಂತ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಇನ್ನು ಕೆಲವು ಅನೇಕ ಮಹಿಳೆಯರು ಈ ಸ್ವಸಹಾಯದವರು ಎಲ್ಲ ತಾವು ಕೂಡಿಕೊಂಡು ಇವತ್ತು ಕಾಂಟ್ರಿಬ್ಯೂಷನ್ ಮಾಡಿ ಈ ಸರ್ಕಾರದಿಂದ ಬರುವಂತ ಏನ್ ದುಡ್ಡಿದೆಲ್ಲ ಇದನ್ನ ಕಾಂಟ್ರಿಬ್ಯೂಷನ್ ಮಾಡಿ ಶಾವಿಗೆ ಮಾಡುವಂತ ಮಷೀನು, ರೊಟ್ಟಿ ಮಾಡುವಂತ ಒಂದು ಮಷೀನು, ಖಾರ ಕುಟ್ಟುವಂತ ಒಂದು ಮಷೀನು, ಇವನ್ನೆಲ್ಲಾ ಮಾಡ್ಕೊಂಡು ಸ್ವಯಂ ಉದ್ಯೋಗವನ್ನು ಮಾಡುವಂತ ಒಂದು ಕೆಲಸವನ್ನು ಸಹಿತ ಇವತ್ತು ನಾವು ನೋಡ್ತಾ ಇದ್ದೀವಿ. ನಿಜವಾಗಿ ಸಹಿತ ಇದರಿಂದ ಬಹಳ ಅನುಕೂಲತೆ ಆಗಿದೆ. ಅಂದ್ರೆ ಶಕ್ತಿ ಯೋಜನಾ, ಎಸ್, ಎಲ್ಲ ಉಚಿತ ವಿದ್ಯುತ್ ಶೇಕಡಾ ಇವತ್ತು ಗ್ರಾಮೀಣ ಪ್ರದೇಶಕ್ಕೆ ನೀವು ಹೋದ್ರಿ ಅಂತಂತಂದ್ರೆ ಇವತ್ತು ಶೇಕಡಾ 90% ಜನರಿಗೆ ಉಚಿತವಾದಂತಹ ಒಂದು ವಿದ್ಯುತ್ತನ್ನ ಕೊಡುವಂತ ಒಂದು ಕೆಲಸವನ್ನ ಇವತ್ತು ಸರ್ಕಾರ ಮಾಡ್ತಿದೆ. ಇವತ್ತು ಗೃಹಲಕ್ಷ್ಮಿ, ಆಮ್ಯಾಗ
ಶಕ್ತಿ ಯೋಜನೆ, ಯುವ ನಿಧಿ. ಅಲ್ಲ ಯುವ ಶಕ್ತಿ ಒಳಗ ಲಿಮಿಟೇಷನ್ಸ್ ಇದಾವ್ರು, ಬಹಳ ಮಂದಿ ಇಲ್ಲ. ಕಂಡೀಷನ್ಸ್ ಯಾಕಂದ್ರೆ ಕಂಡೀಷನ್ಸ್ ಡಿಗ್ರಿ ಮಾಡಿದವ್ರು ಡಿಪ್ಲೊಮಾ. ಹಿಂಗಾಗಿ ಉಳಿದಂತ ಈ 4 ಯೋಜನೆಗಳದಲ್ಲ, ಇದರಿಂದ ಪ್ರತಿಯೊಂದು ಕುಟುಂಬಕ್ಕೂ ಸಹಿತ 4 ರಿಂದ 5 ಸಾವಿರ ಪ್ರತಿ ತಿಂಗಳು ಉಳಿತಾಯ ಆಗ್ತಾ ಇದೆ. ಇದರ ಫಲಾನುಭವಿಗಳಿಗೆ ಒಳ್ಳೆ ಒಪಿನಿಯನ್ ಇದೆ ಸರ್ಕಾರದ ಬಗ್ಗೆ ಅಂತ. ನಿಶ್ಚಿತವಾಗಿ. ಆದ್ರೆ ಈ ಗ್ಯಾರಂಟಿ ಯೋಜನೆಗಳಿಂದ ಸರ್ಕಾರದ ಬೊಕ್ಕಸಕ್ಕೆ ತೊಂದರೆ ಆಗ್ತಾ ಇದೆ ಅನ್ನೋ ಮಾತು ದೊಡ್ಡ ಮಟ್ಟದಲ್ಲಿ ಸದ್ದಾಗ್ತಾನೆ ಇದೆ. ತಮ್ಮ ಪ್ರಾಮಾಣಿಕ ಅಭಿಪ್ರಾಯ ಏನಿದೆ? ಏನಿಲ್ಲ, ಸನ್ಮಾನ್ಯ ಸಿದ್ದರಾಮಯ್ಯರು ಅನುಭವಿ ರಾಜಕಾರಣಿ ಇದ್ದಾರೆ. ಒಬ್ಬರು ಅತ್ಯಂತ ನುರಿತವಾದಂತ ಆರ್ಥಿಕ ಇಲಾಖೆಯನ್ನ ನೋಡ್ಕೊಳ್ಳುವಂತ ಒಂದು ಶಕ್ತಿ ಅವ್ರಿಗಿದೆ. ಅವ್ರಿಗೆ ಯಾವುದೇ ರೀತಿಯಂತ ಸಮಸ್ಯೆ ಬರದಂಗ ಅವರು ನಿಭಾವಣೆ ಮಾಡ್ತಾರೆ ಅನ್ನೋದು ವಿಶ್ವಾಸ ನಮಗಿದೆ. ಅದ್ರ ಜೊತೆಗೆ ಇವತ್ತು ಯಾವುದೇ ರೀತಿಯಂತ ಡೆವಲಪ್ಮೆಂಟ್ ಕೆಲಸಗಳು ಸಹಿತ ನಾವು ನಿಂತಿಲ್ಲ ನಡೀತಾ ಇದೆ. ಸರ್, ಬ್ಯಾಟ್ಸ್ಮನ್ ಎಂಥ ಸ್ಟ್ರಾಂಗ್ ಆಗಿದ್ರು ಕೂಡ ಓವರ್ಸ್ ಇರ್ಬೇಕಾಗಿರುತ್ತೆ. ಬಾಲೇ ಇಲ್ಲ ಅಂತ ಅಂದ್ರೆ ಎಂಥ ಸ್ಟ್ರಾಂಗ್ ಬ್ಯಾಟ್ಸ್ಮನ್ ಇದ್ರು ಕೂಡ ಹೊಡೆಯೋಕ್ಕಾಗಲ್ಲ. ಏನಂತೀರಿ? ಅಂದ್ರೆ ಖಜಾನೆಯಲ್ಲಿ ಚೆನ್ನಾಗಿ ದುಡ್ಡಿದ್ರೆ ಅದನ್ನ ಚೆನ್ನಾಗಿ ನಿಭಾಯಿಸಬಹುದು. ಮತ್ತೆ ಈಗ ಮಾಡ್ತಾ ಇದಾರಲ್ಲ, ಚೆನ್ನಾಗಿ ನಿಭಾಯಿಸ್ತಾ ಇದಾರಲ್ಲ. ಬೆಲೆ ಏರಿಕೆ ಆಗ್ತಾ ಇದೆಯಲ್ಲ, ಅದು ಯಾವ ಬೆಲೆ ಪರಿಣಾಮದಿಂದ ಅಂತ ಅನ್ಸುತ್ತೆ? ಬೆಲೆ ಏರಿಕೆ ಇದ್ರ ಒಂದರಿಂದನೇ ಆಗ್ತಾ ಇದೆ ಅಂತ ಹೇಳ್ತಾರೆ. ಹಂಗಾದ್ರೆ ಇವತ್ತ ಸೆಂಟ್ರಲ್ ದಲ್ಲಿ ತಗೊಳ್ಳಿ, ಹೇಳ್ತಾ ಇದ್ದೀನಿ. ಇವತ್ತು ಮೊದಲು ಯಾವ ರೀತಿಯಾಗಿ ನಮ್ಮ ಕಾಂಗ್ರೆಸ್ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಇವತ್ತು ಪೆಟ್ರೋಲು, ಡೀಸೆಲ್, ಆಮ್ಯಾಗ ಕ್ರೂಡ್ ಆಯಿಲ್ ಎಲ್ಲ ಇತ್ತು. ಇವತ್ತ ಯಾವ ರೀತಿಯಾಗಿ ರೇಟ್ ಏರ್ಸಿದಾರ, ಇದನ್ನೆಲ್ಲ ನಾವು ಗಮನದಲ್ಲಿ ಇಟ್ಕೊಂಡ್ರೆ ಇವತ್ತು ಕೆಲವು ಸಂದರ್ಭದಲ್ಲಿ ಓಕೆ, ನಾನು ಇದರಿಂದ ಕೆಲವು ಸಮಸ್ಯೆಗಳು ಉದ್ಭವ ಆಗ್ತಾವ, ಇಲ್ಲ ಅಂತ ಅನ್ನಂಗಿಲ್ಲ. ಆದ್ರೂ ಸಹಿತ ಇವತ್ತು ನಾವು ಸರ್ಕಾರದಿಂದ ಕೊಡುವಂತಹ ಒಂದು ಯೋಜನೆಗಳ ಏನಿದಾವಲ್ಲ, ವಿಶೇಷವಾಗಿ ಬಡವರಿಗೆ ಆ ರೀತಿಯಲ್ಲಿ ಕೆಲವು ಸಂದರ್ಭದಲ್ಲಿ ಕೆಲವು ಕ್ರಮಗಳನ್ನ ಸರ್ಕಾರ ತೆಗೆದುಕೊಳ್ಳಲೇಬೇಕಾಗುತ್ತೆ. ಅಂದ್ರೆ ಕಾಂಗ್ರೆಸ್ ತಳಮಟ್ಟದ ಜನರಿಗೆ ಪೂರಕವಾಗಿರೋ ಅನೇಕ ಯೋಜನೆಗಳನ್ನ ಯಾವಾಗ್ಲೂ ತಂದ್ಕೊಂಡು ಬಂದಿದೆ, ಅದನ್ನ ನಿಶ್ಚಿತವಾಗಿ ಮಾಡ್ತಾ ಇದೆ. ನಿಶ್ಚಿತವಾಗಿ. ಅಂದ್ರೆ ಇನ್ನುಳಿದ ಜನರಿಗೆ ಒಂದು ಬೇರೆ ರೀತಿಯಾದಂತ ಒಪಿನಿಯನ್ ಇದೆ. ಕಾಂಗ್ರೆಸ್ ಒಂದು ವರ್ಗಕ್ಕೆ ಮಾತ್ರ ಟಾರ್ಗೆಟ್ ಮಾಡ್ತಾ ಇದೆ. ಏನಿಲ್ಲ, ಅಲ್ಲ, ಆ ಮಾತಿಗೆ ನೀವು ಉತ್ತರ ಕೊಡಬಹುದು. ಅಲ್ಲ, ನಾವು ಎಲ್ಲ ಇದನ್ನ ಹೇಳ್ಬಹುದು, ಆದ್ರೆ ನಾವು ಆ ಮಾತನ್ನು ಒಪ್ಪಲ್ಲ. ಇವತ್ತು ಎಲ್ಲರಿಗೂ ಸಹಿತ ಕೊಡುವಂತಹ ಒಂದು ಕೆಲಸವನ್ನ ಕಾಂಗ್ರೆಸ್ ಸರ್ಕಾರ ವತಿಯಿಂದ ಮಾಡ್ತಾ ಇದ್ದಾರೆ. ಇವತ್ತು ನಾವು ಓಕೆ, ರೇಷನ್ ಅಕ್ಕಿ ಕೊಡ್ತಾರೆ, ಅದನ್ನ ಯಾವ ವರ್ಗಕ್ಕೆ ಸೀಮಿತವಾಗಿ ಕೊಡಲ್ಲ, ಎಲ್ಲರಿಗೂ ಸಹಿತ ಕೊಡ್ತಾ ಇದ್ದಾರೆ. ಇವತ್ತು ಗೃಹಲಕ್ಷ್ಮಿ, ಇವತ್ತು ನೀವು ಇನ್ಕಮ್ ಟ್ಯಾಕ್ಸ್ ಬೇರೆ ಎಲ್ಲರೂ ಯಾರ್ಯಾರು ಅಪ್ಲಿಕೇಶನ್ ಹಾಕಿದಾರೆ, ನಾವು ಅಲ್ಲಿ ಯಾರನ್ನೂ ನೋಡಿಲ್ಲಲ್ಲ, ಎಲ್ಲರಿಗೂ ಸಹಿತ ಕೊಡುವಂತಹ ಒಂದು ಕೆಲಸವನ್ನ ಮಾಡ್ತಾ ಇದೆ. ಶಕ್ತಿ ಯೋಜನೆ, ಮಹಿಳೆಯರು ಇಲ್ಲಿ ಯಾರು ವಿಶೇಷವಾಗಿ ಯಾರು ಬೇಕಾದವರು ಮಹಿಳೆಯರಿದ್ರು ಸಹಿತ ಅವರು ಟ್ರಾವೆಲಿಂಗ್ ಮಾಡ್ಬೋದು. ಓಕೆ, ಅಂದ್ರೆ ನಿಮ್ಗೆ ಹೆಮ್ಮೆ ಇದೆ ಎಲ್ಲ ಯೋಜನೆಗಳು. ಓಕೆ, ರಾಜಕಾರಣವನ್ನು ಸ್ವಲ್ಪ ಬದಿಗಿಟ್ಟಿದ್ರಿ, ಸ್ವಲ್ಪ ಕರ್ಕೊಂಬರೋಣ ಅಂತ. ಈಗ ಲೋಕಸಭಾ ಚುನಾವಣೆ ಇತ್ತೀಚೆಗೆ ತಾನೇ ಮುಕ್ತಾಯ ಆಯ್ತು. ಬಹಳ ಸಾಂಘಿಕ ಹೋರಾಟ ಕಾಂಗ್ರೆಸ್ ನಡೆಸಿದೆ, ಎರಡು ಮಾತಿಲ್ಲ. 18 ವಿಧಾನಸಭಾ ಕ್ಷೇತ್ರಗಳಲ್ಲಿ 12 ವಿಧಾನಸಭಾ ಕ್ಷೇತ್ರಗಳನ್ನ ಕಾಂಗ್ರೆಸ್ ತನ್ನ ತೆಕ್ಕೆಗೆ ತೆಗೆದುಕೊಂಡಿದೆ. ಆದ್ರೆ ಬೆಳಗಾವಿ ಲೋಕಸಭಾ ಚುನಾವಣೆ ಅಂತ ಬಂದಾಗ ಆ ಮಟ್ಟದ ಯಶಸ್ಸನ್ನ ಕಾಣ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ, ಇಷ್ಟು ದೊಡ್ಡ ಮಟ್ಟದ ಒಗ್ಗಟ್ಟಿದ್ರು ಕೂಡ. ಈ ವೈಫಲ್ಯಕ್ಕೆ ಪ್ರಮುಖ ಕಾರಣ ಏನು? ಇಲ್ಲ, ಜನರಲ್ಲಿ ಒಂದು ಕೇಂದ್ರ ಸರ್ಕಾರ ಬಂದಂತಹ ಒಂದು ಸಂದರ್ಭದಲ್ಲಿ ಅವರ ಒಂದು ಭಾವನೆ ಬೇರೆ ಇರುತ್ತೆ. ರಾಜ್ಯ ಸರ್ಕಾರ ಚುನಾವಣೆ ಬಂದಂತಹ ಒಂದು ಸಂದರ್ಭದಲ್ಲಿ ಬೇರೆ ಇದೆ ಇರಬಹುದು. ನಮ್ಮಲ್ಲಿ ಕಾಂಗ್ರೆಸ್ ಪಕ್ಷದ ವತಿಯಿಂದ ನಾವೆಲ್ಲ ಕ್ರಿಯಾಶೀಲರಾಗಿನ ಕೆಲಸವನ್ನ ಮಾಡಿದೀವಿ. ಆದ್ರೆ ಇವತ್ತು ನಾವು ಸಹಿತ ಎಲ್ಲಿ ತಪ್ಪಿದೀವಿ ಅದನ್ನ ಸರಿ ಮಾಡುವಂತ ಒಂದು ಕೆಲಸವನ್ನು ಲೋಕಲ್ ಪಾಲಿಟಿಕ್ಸ್ ನಿಮಗೆ ಚೆನ್ನಾಗಿ ಗೊತ್ತಿರುತ್ತೆ. ಯಾವ ಕಾರಣದಿಂದ ಬೆಳಗಾವಿಯಲ್ಲಿ ನಮ್ಗೆ ಹಿನ್ನಡೆ ಆಯ್ತು ಅಂತ ತಮಗನ್ಸುತ್ತೆ ಲೋಕಸಭಾ ಚುನಾವಣೆಯಲ್ಲಿ? ಹಿನ್ನಡೆ ಅಲ್ಲ, ಇವತ್ತು ಕಾಂಗ್ರೆಸ್ ಪಕ್ಷದಿಂದ ಇಲ್ಲಿ ನಿರಂತರ ಯಾರೇ ಆಗ್ಲಿ ಇವತ್ತು ಆರಿಸಿ ಬಂದಿಲ್ಲ. ಆದ್ರೆ ಇವತ್ತು ನಿಜವಾಗಿ ಹೋಸಲ ಎಷ್ಟು ಓಟ್ ತಗೊಂಡಿದ್ರು ಅದಕ್ಕಿಂತ ಹೆಚ್ಚಿನ ಮತವನ್ನ ಇವತ್ತು ನಾವು ಪಡ್ಕೊಂಡಿದ್ದೀವಿ. ಹೋಸಲಕ್ಕಿಂತ ಹೆಚ್ಚಿನ ಮತಗಳನ್ನ ಪಡೆಯುವಲ್ಲಿ ಸಫಲರಾಗಿದ್ದೀವಿ. ಕೆಲವೊಂದು ಅನೇಕ ಕಾರಣಗಳು ಹೇಳಿದ್ದೀನಲ್ಲ ನಿಮ್ಗೆ. ಅಲ್ಲಿ ಕೇಂದ್ರ ಸರ್ಕಾರ ಚುನಾವಣೆ ಇದ್ದಂತ ಸಂದರ್ಭದಲ್ಲಿ ಒಂದು ಭಾವನೆ, ಜನರ ಭಾವನೆ ಬೇರೆ ಇರುತ್ತೆ. ರಾಜ್ಯ ಸರ್ಕಾರ ಚುನಾವಣೆ ಇದ್ದಂತ ಸಂದರ್ಭದಲ್ಲಿ ಒಂದು ಭಾವನೆ ಬೇರೆ ಇರುತ್ತೆ. ಆ ನಿಟ್ಟಿನಲ್ಲಿ ಒಂದು ನಮ್ಮನ್ನು ಕೆಲವೊಂದು ತಪ್ಪುಗಳು ಇರ್ಬೋದು, ಒಂದು ಸರಿಪಡಿಸುವಂತ ಒಂದು ಕೆಲಸ ನಾವು ಮಾಡ್ತೇವೆ ಮುಂದಿನ ದಿನ. ಅಂದ್ರೆ ಒಗ್ಗಟ್ಟು ಇನ್ನಷ್ಟು ಬೇಕಾಗಿತ್ತು ಅಂತ ಬಣ ರಾಜಕೀಯ ಆಗ್ತಾ ಇದೆಯಾ? ಎಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡಿದ್ವಿ. ಇವತ್ತು ಒಗ್ಗಟ್ಟು ಬಹಳ ತೇಲ್ಸಿ ಮಾತಾಡ್ತಾ ಇದ್ದಾರೆ. ಇಲ್ಲ ಆಕ್ಚುಲಿ ಇದ್ದದ್ದು ಎಲ್ಲರೂ ಕೂಡ್ಕೊಂಡೇ ಕೆಲಸವನ್ನ ಮಾಡಿದ್ದೀವಿ. ಎಲ್ಲರೂ ಕೂಡ್ಕೊಂಡು ಮಾಡಿದ್ದೀವಿ. ಮಾಡಿದಲ್ಲಿ ಕೆಲವು ಸಂದರ್ಭ ಆದ್ರೆ ಆಶ್ಚರ್ಯ ಆಗಿಲ್ವಾ? ಇಷ್ಟು ಒಳ್ಳೆ ಗ್ಯಾರಂಟಿ ಯೋಜನೆಗಳನ್ನ ಮುಂದಿಟ್ಕೊಂಡು ನೀವು ಲೋಕಸಭಾ ಚುನಾವಣೆಯನ್ನು ಕೂಡ ಎದುರಿಸಿದ್ರಿ.
ಅಲ್ವಾ? ಅಷ್ಟೆಲ್ಲ ಸಫಲತೆ ಇರುವಾಗ ಅದಾಗಿಲ್ಲ ಅನ್ನೋ ಒಂದು ಭಾವನೆ ಏನಾದ್ರು ಕಾಡ್ತಾ ಇದೆಯಾ? ಯಾಕೆ ಎಲ್ಲಿ ಫೇಲ್ ಆಯ್ತು ಅನ್ನೋ ಒಂದು ಪ್ರಶ್ನೆಗೆ ಉತ್ತರ ಸಿಕ್ಕಿದೆಯಾ ತಮಗೆ? ಇಲ್ಲ, ನಾವು ಇನ್ನೂ ಅದನ್ನ ಕುಂತು ಅವಲೋಕನೆ ಮಾಡಬೇಕಾಗಿದೆ. ಯಾವ ರೀತಿಯಾಗಿ ಈ ರೀತಿಯಾಗಿ ಆಯ್ತು ಅಂತ ಹೇಳಿ ಎಲ್ಲರೂ ಮುಂದಿನ ದಿನಗಳಲ್ಲಿ ಕುಂತು ಅದನ್ನ ಚರ್ಚೆಯನ್ನು ಮಾಡಿ ಅದನ್ನು ಸರಿಪಡಿಸುವಂತ ಒಂದು ಕೆಲಸವನ್ನು ಮಾಡ್ತೀವಿ. ಆದ್ರೂ ಮಹಾಂತೇಶ್ ಕೌಜಲ್ಗಿ ಸರ್ ಸ್ವಲ್ಪ ಯಾಕೆ ಬೇಕಪ್ಪ ಬೇರೆಯವ್ರದ್ದು ಹಾಗೇನಿಲ್ಲ ಅಲ್ಲ, ಪಕ್ಷದ ವಿಚಾರ ಬಂದಂತ ಪಕ್ಷದ ವಿಚಾರದಲ್ಲಿ. ಆದ್ರೆ ತಾವು ಅಲ್ಲ, ಇಷ್ಟು 4 ಬಾರಿ ಶಾಸಕರಾಗಿ ಆಯ್ಕೆ ಆಗಿದ್ರು ಕೂಡ, ಒಂದು ಟರ್ಮ್ MLC ಆದ್ರೂ ಕೂಡ ಸಚಿವ ಸ್ಥಾನದ ಆಕಾಂಕ್ಷಿಗಳ ಪಟ್ಟಿಯಲ್ಲೂ ನಿಮ್ ಹೆಸರನ್ನು ಕೇಳಿಲ್ಲ ನಾವು. ತಾವು ಲಾಬಿ ಮಾಡಕ್ ಬರಲ್ವಾ ಅಥವಾ ನಿಜಕ್ಕೂ ಆಕಾಂಕ್ಷೆ ಇಲ್ವಾ? ನಾನು ಯಾರಿಗೂ ನನ್ನ ಮಿನಿಸ್ಟರ್ ಮಾಡಿ ಅಂತ ಹೇಳಿ ಯಾರಿಗೂ ವಿನಂತಿ ಅಂದ್ರೆ ಆ ಅಪೇಕ್ಷೆ ಇಲ್ವಾ? ನಿಮ್ಮ ಕ್ಷೇತ್ರದ ಜನತೆಗೆ ನೀವು ಸಚಿವರಾಗಬೇಕು ಅನ್ನೋ ಆಸೆ ಇಲ್ವಾ? ಅಲ್ಲ, ಕೊಟ್ರೆ ನಿಶ್ಚಿತವಾಗಿ ಒಂದು ಒಳ್ಳೆ ರೀತಿಯಲ್ಲಿ ನಿಭಾವಣೆ ಮಾಡ್ತೀವಿ. ಅಲ್ಲ, ಮಗು ಹತ್ರ ಹಾಲು ಕುಡಿಸ್ತಾರೆ ಅನ್ನೋ ಒಂದು ಮಾತಿದೆ. ಹಾಗೇನಿಲ್ಲ, ಒಮ್ಮಿಲ್ಲ ಒಮ್ಮೆ ನಾವು ಮಾಡಿದಂತ ಒಂದು ಕೆಲಸ, ನಾವು ಪಕ್ಷಕ್ಕಿರುವಂತ ಒಂದು ನಿಷ್ಠೆಯನ್ನ ಪರಿಗಣನೆ ಮಾಡ್ತಾರ ಅನ್ನೋದು ವಿಶ್ವಾಸ ನಮ್ದಿದೆ. ಓಕೆ, ಇವತ್ತಿನ ರಾಜಕಾರಣದಲ್ಲಿ ಮಹಾಂತೇಶ್ ಅವರ ತಾಳ್ಮೆ ಅತಿ ಆಯ್ತು ಅಂತ ಅನಿಸ್ತಾ ಇಲ್ವಾ? ಏನಿಲ್ಲ, ಅದನ್ನ ನೀವು ತಿಳ್ಕೊಂಡಿಲ್ಲ, ನಾನು ಅದನ್ನ ಒಪ್ಪಲ್ಲ. ಅಲ್ಲ, ಅಂದ್ರೆ ಯಾವಾಗ ಪ್ರೆಷರ್ ಹಾಕಿದ್ದುಂಟ? ಇಲ್ಲ, ಒಮ್ಮಿಲ್ಲ. ಅವ್ನು ನೋಡ್ರಿ, ಇವತ್ತ ನಾವು ಎಷ್ಟೇ ಮಂದಿ ಆರಿಸಿ ಬಂದ್ರು ಸಹಿತ 33 ಜನರಿಗೆ ಮಾತ್ರ ಕೊಡಬೇಕು. ಈ ನಮ್ಮಲ್ಲಿ ನಮ್ಮ ಜಿಲ್ಲಾದಿಂದ ಸನ್ಮಾನ್ಯ ಸತೀಶ್ ಅಣ್ಣ ಜಾರಕಿಹೊಳಿ ಅವರು ಈಸ್ ಎ ಸೀನಿಯರ್ ಮೋಸ್ಟ್ ಪಾಲಿಟಿಷಿಯನ್. ಪಕ್ಷಕ್ಕಾಗಿ ಸಹಿತ ಅವರು ಇಡೀ ರಾಜ್ಯಕ್ಕೆ ನಾಯಕರಾಗಿ ದುಡಿದ್ದಾರೆ. ನಿಶ್ಚಿತವಾಗಿ ಅವ್ರಿಗಿನಕ ಕೊಡ್ಲೇಬೇಕಾಗುತ್ತೆ. ಆಮೇಲೆ ಮಹಿಳಾ ಕೋಟಾದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇದ್ರು, ಮತ್ತೆ ನಮ್ಮ ಜಿಲ್ಲೆಗೆ 2 ಕೊಟ್ಟಿದ್ದಾರೆ. ಅಂಡರ್ಸ್ಟ್ಯಾಂಡಿಂಗ್ ದ ಗ್ರೌಂಡ್ ರಿಯಾಲಿಟಿ. ಸೊ ಯು ಹ್ಯಾವ್ ನೋ ರಿಗ್ರೆಟ್ಸ್ ಅಬೌಟ್ ದಟ್? ನೋ. ಓಕೆ. ಹೇಗೆ ಸರ್ ಇಷ್ಟೊಂದು ಒಳ್ಳೆ ಗುಣಗಳೆಲ್ಲ ಬರ್ಲಿಕ್ಕೆ, ಅಥವಾ ಒಬ್ಬ ಸೌಮ್ಯ ಸ್ವಭಾವದ ರಾಜಕಾರಣಿ ನೋಡೋಕೆ, ಮಾತಾಡ್ಸಕ್ಕೆ ಜನರಿಗೆ ಖುಷಿ ಆಗುತ್ತೆ, ನಮಗೂ ಕೂಡ ಖುಷಿ ಆಗುತ್ತೆ ಜರ್ನಲಿಸ್ಟ್ಗಳಾಗಿ. ಹೆಂಗೆ ನೀವು ಬೆಳೆದು ಬಂದ ದಾರಿನ ಒಂದ್ಸಲ ಜ್ಞಾಪಿಸ್ಕೊಳ್ಬೋದಾ? ಏನಿಲ್ಲ, ಮೊದಲಿನಿಂದಲೂ ಸಹಿತ ನಮ್ದು ಒಂದು ರಾಜಕೀಯವಾದಂತಹ ಒಂದು ಮನೆ. ಹೌದು, ತಂದೆಯವರು, ಅಜ್ಜ, ನಮ್ಮ ಅಜ್ಜನವರು ಸಹಿತ 3 ಬಾರಿ ಶಾಸಕರಾಗಿ, 1 ಬಾರಿ ಲೋಕಸಭಾ ಸದಸ್ಯರಾಗಿ ಕಾರ್ಯವನ್ನ ನಿರ್ವಹಣೆಯನ್ನು ಮಾಡಿದರು. ನಮ್ಮ ತಂದೆಯವರು ಸಹಿತ 3 ಬಾರಿ ಶಾಸಕರಾಗಿ, 1 ಬಾರಿ ಲೋಕಸಭಾ ಸದಸ್ಯರಾಗಿ ಕೆಲಸವನ್ನ ಮಾಡಿದ್ದಾರೆ. 11 ತಿಂಗಳು ಮಂತ್ರಿ ಕೂಡ ಆಗಿದ್ರು. ಸನ್ಮಾನ್ಯ ದೇವೇಗೌಡರ ಒಂದು ಸಚಿವ ಸಂಪುಟದಲ್ಲಿ ಅವರು ಆಗಿದ್ರು. ಆಮೇಲೆ ನಮ್ಮ ಗ್ರ್ಯಾಂಡ್ ಫಾದರ್ ಅನ್ನು ಅವರು ಸಹಿತ 11 ತಿಂಗಳನ್ನೇ ಕೇಂದ್ರದ ರೆವಿನ್ಯೂ ಮಿನಿಸ್ಟರ್ ಆಗಿ. ಅವಿನಾಭಾವ ಸಂಬಂಧ ಇದೆ ಅನ್ಸುತ್ತೆ 11ಕ್ಕೆ. ಆಮೇಲೆ ನೋಡೋಣ, ನಾನು 4 ಬಾರಿ, 1 ಬಾರಿ ವಿಧಾನ ಪರಿಷತ್ ಸದಸ್ಯನಾಗಿ ಕೆಲಸವನ್ನು ಮಾಡಿದ್ದೀನಿ. ನೆಕ್ಸ್ಟ್ ರೀಶಫಲಿಂಗ್ ಅಂತ ಬಂದಾಗ ಏನಾದ್ರು ಕೇಳೋದುಂಟ ತಾವು? ನನ್ನಕ ಯಾರನ್ನು ಇಲ್ಲಿವರೆಗೆ ಮಿನಿಸ್ಟರ್ ಮಾಡ್ರಿ ಅಂತ ಹೇಳಿ ವಿನಂತಿಯನ್ನು ಮಾಡ್ಕೊಂಡಿಲ್ಲ. ನಮ್ಮ ಕ್ಷೇತ್ರ ಜನರು ನನ್ನ ಶಾಸಕನಾಗಿ ಆಯ್ಕೆ ಮಾಡಿಕೊಟ್ಟಿದ್ದಾರೆ. ನನ್ನ ಮೊದಲನೇ ಆದ್ಯತೆ ಅವ್ರ ಕೆಲಸವನ್ನ ಮಾಡೋದು, ಅಚ್ಚುಕಟ್ಟಾಗಿ ನಿಭಾಯಿಸೋದು. ಓಕೆ ಸರ್, ನೀವು ಹೇಳ್ತಾ ಇದ್ರಿ, ಇಂಟರಪ್ಟ್ ಮಾಡಿದೆ ನಾನು. ಓಕೆ, ಹಾಗೆ ಅಂದ್ರೆ ನಿಮ್ಮ ಬಾಲ್ಯದ ದಿನಗಳನ್ನ ಜ್ಞಾಪಿಸ್ಕೊಳ್ಬೋದಾ? ಈ ಸಂದರ್ಭದಲ್ಲಿ ಒಬ್ಬ ರಾಜಕಾರಣಿ ಆಗ್ತೀನಿ, ಒಬ್ಬ ಶಾಸಕನಾಗ್ತೀನಿ ಅಂತ. ನಾನು ಈ ಕ್ಷೇತ್ರಕ್ಕೆ ಬರ್ತೀನಿ ಅಂತ ಹೇಳಿ ಯಾವಾಗೂ ಸಹಿತ ಕನಸು ಮನಸ್ಸಿನಲ್ಲಿ ಸಹಿತ ಅನ್ಕೊಂಡಿರ್ಲಿಲ್ಲ. ಕನಸು ಮನಸ್ಸಲ್ಲಿ ಅನ್ಕೊಂಡಿರ್ಲಿಲ್ಲ, ಅದ್ರ ನನಸಾಗ್ಬಿಟ್ಟದೆ. ನಿಶ್ಚಿತವಾಗಿ ಕ್ಷೇತ್ರ ಜನರ ಒಂದು ಆಶೀರ್ವಾದ. ಬಹುಶಃ ನಾನು LLB ಮುಗಿಸಿ ಪ್ರಾಕ್ಟೀಸ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ದೆ. ನಮ್ಮ ತಂದೆಯವರು ಲೋಕಸಭಾ ಸದಸ್ಯಗೆ ಚುನಾವಣೆಗೆ ನಿಲ್ಲಬೇಕು ಅಂತೇಳಿ ಸನ್ಮಾನ್ಯ ದೇವೇಗೌಡರು ಅವತ್ತಿನ ಸರ್ಕಾರ ನಿರ್ಧಾರ ಮಾಡಿದ್ದರಿಂದ ಅವ್ರು ಲೋಕಸಭೆಗೆ ಆಯ್ಕೆಯಾಗಿ ಹೋದ್ರು. ತದನಂತರ ಸನ್ಮಾನ್ಯ ಜೆ.ಎಚ್. ಪಟೇಲರಾಗಲಿ, ಜನತಾ ಪರಿವಾರದ ಎಲ್ಲ ಮುಖಂಡರು ಅವತ್ತಿನ ಸಂದರ್ಭದಲ್ಲಿ ನನ್ನ ಕ್ಷೇತ್ರದ ಜನರು ಇವತ್ತು ಚುನಾವಣೆಗೆ ನಿಲ್ಲಬೇಕು ಅಂತ ಹೇಳಿ ಎಲ್ಲರೂ ಹೇಳಿದಂಥ ಒಂದು ಸಂದರ್ಭದಲ್ಲಿ ನಾನು ಅನಿವಾರ್ಯವಾಗಿ ಈ ಕ್ಷೇತ್ರಕ್ಕೆ ಬರಬೇಕಾಯಿತು. ಅವತ್ತಿನ ಸಂದರ್ಭದಲ್ಲಿ ನನಗೆ ಮೊದಲೇ ಬಾರಿ ಎಲ್ಲರೂ ಕೂಡಿ ಅತ್ಯಂತ ಪ್ರೀತಿ ವಿಶ್ವಾಸದಿಂದ ಆಯ್ಕೆಯನ್ನು ಮಾಡಿದರು. ಅಲ್ಲಿಂದ ನಿರಂತರವಾಗಿ ಕ್ಷೇತ್ರದ ಜನರ ಒಂದು ಸೇವೆಯನ್ನು ಮಾಡ್ಕೊತ ಇದ್ದೀವಿ. ಅಲ್ಲ, ಈ ರಾಜಕೀಯದ ಪಟ್ಟು ಅಂತಾರಲ್ಲ, ಅವೆಲ್ಲ ಕರಗತ ಮಾಡ್ಕೊಳ್ಳೋಕ್ಕೆಲ್ಲ ನಿಮ್ಗೆ ಸಾಧ್ಯ ಆಯ್ತಾ, ಅಥವಾ ಅನಿವಾರ್ಯವಾಗಿ ಬಂದ್ರಿ ಅಂತ ಹೇಳ್ತೀರಲ್ಲ? ಪಟ್ಟು ಅನ್ನೋಕೇನಿಲ್ಲ, ನಾವು ಜನರ ಪ್ರೀತಿ ಗಳಿಸಿದ್ವಿ ಅಂದ್ರೆ ಸಾಕು. ಜನರು ನಮ್ಮ ಮೇಲೆ ಪ್ರೀತಿ ವಿಶ್ವಾಸ ಇಡ್ತಾರೆ ಅಷ್ಟೇ. ಓಕೆ. ಹಾಗಾದ್ರೆ ಬೈಲಹೊಂಗಲ ವಿಧಾನಸಭಾ ಕ್ಷೇತ್ರದಲ್ಲಿ ಇಲ್ಲಿಯ ಶಾಸಕರು ಯಾವ ರೀತಿ ಕೆಲಸ ಮಾಡಿದ್ದಾರೆ, ಜನರು ಯಾವ ರೀತಿ ಮಾರ್ಕ್ಸ್ ಕೊಡ್ತಾ ಇದ್ದಾರೆ, ಯಾವ ರೀತಿ ರಿಪೋರ್ಟ್ ಮಾಡ್ತಿದ್ದಾರೆ ಅನ್ನೋದನ್ನ ಖಂಡಿತವಾಗ್ಲೂ ತಿಳಿದುಕೊಳ್ಳೇಬೇಕು. ಹಾಗೆಯೇ ಯಾವೆಲ್ಲ ಅಭಿವೃದ್ಧಿ ಕೆಲಸಗಳಾಗಿದ್ದಾವೆ, 1 ವರ್ಷದ ಅವಧಿಯಲ್ಲಿ ಏನೆಲ್ಲ ಅನುದಾನ ತರಲಿಕ್ಕೆ ಸಾಧ್ಯ ಆಗಿದೆ, ಯಾವೆಲ್ಲ ಸವಾಲುಗಳನ್ನು ಶಾಸಕರು ಎದುರಿಸ್ತಾ ಇದ್ದಾರೆ, ಎಲ್ಲ ವಿಚಾರಗಳು ಕೂಡ ಜನರಿಗೆ ಯಾವ ರೀತಿ ಗೊತ್ತಿದೆ ಗೊತ್ತಿಲ್ಲ ಅನ್ನುವ ಸಂಪೂರ್ಣ ಒಂದು ಚಿಂತನ ಮಂಥನ ಅನ್ನೋ ರೀತಿಯಲ್ಲಿ ಇವತ್ತು ನಾವು ನಿಮ್ಮ ಜೊತೆಗಿದ್ದೇವೆ. ಹಾಗೆಯೇ ನೀವು ಕೂಡ ಏನೇ ನಿರೀಕ್ಷೆಗಳಿದ್ರೂ ಕೂಡ ಈ ಎಪಿಸೋಡ್ ನೋಡೋ ಮುಖೇನ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸ್ಬೋದು. ಸದ್ಯಕ್ಕೆ ಬೈಲಹೊಂಗಲ ವಿಧಾನಸಭಾ ಕ್ಷೇತ್ರದ ಜನತೆಯನ್ನು ಮಾತನಾಡಿಸೋಣ, ಬನ್ನಿ ನನ್ನ ಜೊತೆಗೆ.
ಇಷ್ಟು ದಿವಸ ನಾವು ಸಣ್ಣವರಿದ್ದಾಗ ಸರ್ ನಾವು ಎಲ್ಲೇ ಹೋಗಿ ಅಂದ್ರು ಸಹಿತ ಬರೀ ಕಿತ್ತೂರು ಚೆನ್ನಮ್ಮ ಸಂಗೊಳ್ಳಿ ರಾಯಣ್ಣ ಬರೀ ಬೋರ್ಡ್ ಮೇಲೆ ಜೈ 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 ಅನ್ನೋದು ಆಗಿಬಿಡ್ತೈತೆ ಸರ್. ಅದಕ್ಕೆ ನಮಗೆ ಹಿಂದಿನ ಸರ್ಕಾರ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರ ಸರ್ಕಾರ ಏನಿತ್ತಲ್ಲ ಸರ್, ಆವಾಗ ಸಂಗೊಳ್ಳಿ ರಾಯಣ್ಣ ಪ್ರಾಧಿಕಾರ ಮಾಡಿದ್ರು. ಅದಕ್ಕೆ ನಮ್ಮ ಶಾಸಕರದ್ದು ಬಹಳ ಪ್ರಯತ್ನ ಇದೆ ಸರ್. ಅವರು ಕೈ ಜೋಡಿಸಿ ಆಮೇಲೆ ಎಚ್.ಎಂ. ರೇವಣ್ಣ ಸಾಹೇಬರು ಇವರೆಲ್ಲ ಕೊಡ್ಕೊಂಡು ಒಂದು ಪ್ರಾಧಿಕಾರ ಅಂತ ಒಂದು ರಚನೆ ಮಾಡಿದ್ರು ಸರ್. ರಚನೆ ಮಾಡಿದ್ಮೇಲೆ ಅದನ್ನೆಲ್ಲ ಒಂದು ಕಾರ್ಯಗತವಾಗಿ ಪ್ರವೃತ್ತಿ ತೊಗೊಂಡು ಬಂದು ಅದನ್ನ ಮುಂದೆ ಹ್ಯಾಂಗೆ ಮಾಡಬೇಕು ಏನು ಮಾಡಬೇಕು ಸಂಗೊಳ್ಳಿ ಒಳಗೂ ಬಂದು ಮೀಟಿಂಗ್ ಮಾಡಿದ್ವಿ ಸರ್. ನಾವು ಮೂರವರು ಸಹಿತ ಬೆಂಗಳೂರಿಗೆ ಹೋಗಿ ಮೀಟಿಂಗ್ ಮಾಡಿದ್ದೇವೆ ಸರ್. ಅವು ಹಂಗೆ ಒಂದೊಂದು ಆಗಿ ಈಗ ಒಂದು 5 ರಿಂದ 6 ವರ್ಷದೊಳಗೆ ನಮ್ಮ ಸಂಗೊಳ್ಳಿ ಸೈನ್ಸ್ ಸ್ಕೂಲ್ ಆಯ್ತು ರೀ ಸರ್. ಆಮೇಲೆ ರಾಕ್ ಗಾರ್ಡನ್ ಆಯಿತು. ಇದಕ್ಕೆ ನಮ್ಮ ಶಾಸಕ ಹೌದು ಸರ್, ಹೌದು ಸರ್, ರಾಕ್ ಗಾರ್ಡನ್ ಆಯ್ತು, ಇದು ಒಂದಾಯ್ತು ಸರ್. ಆಮೇಲೆ ಈಗಾಗಲೇ ನಮ್ದು ಸಂಗೊಳ್ಳಿ ಮತ್ತು ಬೇವನಕೊಪ್ಪ ನದಿಯ ಮಧ್ಯೆ ಸರ್ ಸಂಗೊಳ್ಳಿ ರಾಯಣ್ಣ ಬ್ರಿಡ್ಜ್ ಒಂದು ಅರ್ಧ ಕೆಲಸ ನಡೆದೇ ಸರ್, ಅಗದಿ ಜೋರು ನಡೆದಿದೆ ಸರ್. ಇನ್ನೊಂದು 4-5 ತಿಂಗಳದೊಳಗೆ ಅದು ಕೆಲಸ ಮುಗಿಬೋದು ಸರ್. ಹೀಗಾಗಿ ಮತ್ತು ಈಗ ಸದ್ಯ ಈಗ ಒಂದು ಹೋದ ಸರ್ ಜನವರಿ 17ನೇ ತಾರೀಕಿಗೆ ಓಪನಿಂಗ್ ಆಯ್ತು ಸರ್. ಇದು ರೀ ಸಿದ್ದರಾಮಯ್ಯ ಸಾಹೇಬರು CM ಇದ್ದಾಗ ಇದು ಬಂದು ಓಪನಿಂಗ್ ಮಾಡಿದೆ ಸರ್. ಅವಾಗಿಂದ ಮಂದಿ ಹೋಗೋದು ಬರೋದು ಜಾಸ್ತಿ ಇದೆ ಸರ್. ಹೀಗಾಗಿ ನಮ್ಮದು ಸಂಗೊಳ್ಳಿ ಸಹಿತ ಸ್ವಲ್ಪ ಈಗ ಎಲ್ಲದರೊಳಗೂ ಮುಂದೆ ಬರ್ತಾ ಇದೆ ಸರ್. ಬಹುದಿನದ ಬೇಡಿಕೆಯನ್ನು ನಮ್ಮ ಕರ್ನಾಟಕ ಸರ್ಕಾರ ಮತ್ತು ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಅವಧಿ ಒಳಗೆ ಒಂದು ಸಂಗೊಳ್ಳಿ ರಾಯಣ್ಣ ಪ್ರಾಧಿಕಾರವನ್ನು ರಚಿಸಿ ಅದಕ್ಕೆ ಸುಮಾರು 267 ಕೋಟಿ ರೂಪಾಯಿ ಅನುದಾನವನ್ನು ಬಿಡುಗಡೆ ಮಾಡಿ ಈ ಒಂದು ಸಂಗೊಳ್ಳಿ ಒಳಗೆ ಸಂಗೊಳ್ಳಿ ರಾಯಣ್ಣ ರಾಕ್ ಗಾರ್ಡನ್ ಆಗಿರ್ಬೋದು, ಸೈನಿಕ ಶಾಲೆ ಆಗಿರ್ಬೋದು, ನಂದಗಡದ ಹುತಾತ್ಮದಂಥ ಸ್ಥಳದೊಳಗೆ ಮ್ಯೂಸಿಯಂ ಆಗಿರ್ಬೋದು, ಇವುಗಳೆಲ್ಲನೂ ಒಂದು ತೀವ್ರಗತಿಯಲ್ಲಿ ಅಭಿವೃದ್ಧಿ ಮಾಡಬೇಕನ್ನುವಂಥ ಒಂದು ಇಚ್ಛೆ ಇಟ್ಕೊಂಡು ಅದಕ್ಕೆ ಒಂದು ಅಧ್ಯಯನ ಸಮಿತಿ ಮಾಡಿ ಎಚ್.ಎಂ. ರೇವಣ್ಣ ಅವರು ಅದಕ್ಕೆ ಅಧ್ಯಕ್ಷರಾಗಿ ಅದಕ್ಕೆ ಬೇಕಾಗಿರೋ ಬಂಡವಾಳದ ಒಂದು ವ್ಯವಸ್ಥೆಯನ್ನು ಸರ್ಕಾರಕ್ಕೆ ಸಲ್ಲಿಸಿ ಅದಕ್ಕೆ ನಮ್ಮ ಸ್ಥಳೀಯ ಶಾಸಕರಾಗಿರ್ತಕ್ಕಂಥ ಮಹಾಂತೇಶ್ ಕೌಜಲ್ಗಿ ಅವರು ತಮ್ಮ ಒಂದು ಅವಿರತ ಶ್ರಮವನ್ನು ಹಾಕಿದ್ದಾರೆ. ಅವರೆಲ್ಲರ ಒಂದು ಶ್ರಮದ ಪ್ರತಿಫಲವಾಗಿ ಇವತ್ತು ನಾವು ಈ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಶೌರ್ಯ ಭೂಮಿ ಮತ್ತು ಸೈನಿಕ ಶಾಲೆಯನ್ನು ಕಾಣ್ತೀವಿ. ಈಗ ನಮಗೆ ಏನಾಗಿದೆ ಅಂದರೆ ನಮ್ಮ ಊರನ್ನವರಿಗೆ ಎಲ್ಲರಿಗೂ ಒಂದು ಸಂಗೊಳ್ಳಿ ಅನ್ನೋದು ಒಂದು ಪ್ರವಾಸಿ ಸ್ಥಾನ ಆಗಿದೆ ಅನ್ನುವಂಥ ಒಂದು ಹೆಮ್ಮೆಯಿಂದ ನಾವು ಹೇಳ್ಕೊಳ್ತೀವಿ ಸರ್. ಸ್ಥಳೀಯರೆಲ್ಲ ಬರ್ತಾರಾ ಇಲ್ಲಿ? ಸ್ಥಳೀಯರು ಬರ್ತಾರೆ ಸರ್. ಅವ್ರಿಗೆ ಸಂಬಂಧಿಕರನ್ನೆಲ್ಲನೂ ಕರೆಸ್ಕೊಂಡು ತೋರಿಸ್ತಾ ಇದ್ದಾರೆ. ಆಮೇಲೆ ಸಾಕಷ್ಟು ಜನ ಅಭಿಮಾನದಿಂದ ಇಲ್ಲಿ ಬಂದು ಈ ಸಂಗೊಳ್ಳಿ ರಾಯಣ್ಣನ ಒಂದು ಇಲ್ಲಿ ಕೇವಲ ಸಂಗೊಳ್ಳಿ ರಾಯಣ್ಣನ ಚರಿತ್ರೆ ಅಷ್ಟೇ ಇಲ್ಲರಿ, ಸಂಗೊಳ್ಳಿ ರಾಯಣ್ಣನ ಕಥೆಯ ಜೊತೆಗೆ ಚೆನ್ನಮ್ಮಾಜಿಯ ಕಥೆಯನ್ನು ಅವರ ಒಂದು ಜೀವನವನ್ನು ಕಟ್ಟಿಕೊಡುವಂಥ ಕೆಲಸ ಮಾಡಿದ್ದಾರೆ. ಸಂಗೊಳ್ಳಿ ಅಷ್ಟೇ ಅಲ್ಲದ ಸುತ್ತಮುತ್ತಲ ರಾಜ್ಯಗಳಿಂದ ಬೇರೆ ಬೇರೆ ರಾಜ್ಯಗಳಿಂದಾಗಲಿ ಬೇರೆ ಬೇರೆ ಪ್ರದೇಶಗಳಿಂದ ಜನ ಬರ್ತಾ ಇದ್ದಾರೆ ಸರ್. ನಮಗೊಂದು ಇದೊಂದು ಪ್ರವಾಸಿ ಸ್ಥಾನ ಆಗಿದೆ ಮತ್ತು ಒಂದು ಅಂತಾರಾಷ್ಟ್ರೀಯ ಮಟ್ಟದ ಒಂದು ಸೈನಿಕ ಶಾಲೆ ಆಗಿದೆ. ನಮ್ಮ ಸಂಗೊಳ್ಳಿಗೆ ಒಂದು ಹೆಸರುವಾಸಿಯಾಗಿದೆ, ಕಿರೀಟಪ್ರಾಯ ಆಗಿದೆ. ಅದಕ್ಕಾಗಿ ಈ ಸ್ಥಳೀಯ ಶಾಸಕರಾದಂಥ ಮಹಾಂತೇಶ್ ಕೌಜಲ್ಗಿ ಅವರಿಗೆ, ಎಚ್.ಎಂ. ರೇವಣ್ಣ ಅವರಿಗೆ ಮತ್ತು ಆಗಿನ ಮುಖ್ಯಮಂತ್ರಿಗಳ ಮತ್ತು ಈ ಸದ್ಯದ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬರಿಗೆ ನಮ್ಮ ಸಂಗೊಳ್ಳಿ ಹಾಗೂ ಕಿತ್ತೂರು ನಾಡಿನ ಜನತೆ ಪರವಾಗಿ ಹೃತ್ಪೂರ್ವಕವಾದಂಥ ಒಂದು ಅಭಿನಂದನೆಯನ್ನು ಸಲ್ಲಿಸ್ತೀವಿ ಸರ್. ಸರ್ ಇನ್ನೂ ಸ್ವಲ್ಪ ಬಸ್ಸಿನ ವ್ಯವಸ್ಥೆ ಆಗಬೇಕು ರೀ ಸರ್. ಆಮೇಲೆ ಸ್ವಲ್ಪ ಏಜ್ ಆದವರಿಗೆ ಒಳಗಡೆ ಒಂದು ಇಲೆಕ್ಟ್ರಿಕ್ ವೆಹಿಕಲ್ ಅಂದರೆ ಅಷ್ಟು ನಡ್ಕೊಂಡು ನೋಡೋಕೆ ಆಗೋದಿಲ್ಲ ರೀ ಸರ್ ಅವ್ರಿಗೆ. ಅದು ಸ್ವಲ್ಪ ಒಂದು ಇಲೆಕ್ಟ್ರಿಕ್ ವೆಹಿಕಲ್ ಆಗಬೇಕು ರೀ ಸರ್. ಅಂದರೆ ಇದು ಸಂಗೊಳ್ಳಿ ರಾಯಣ್ಣ ಹೋರಾಟ ಮಾಡಿದ ಸ್ಥಳ? ಹೌದು ಸರ್, ಹೌದು. ಅದು ಹುಟ್ಟಿದೆ ಸರ್ ಸಂಗೊಳ್ಳಿ. ಹೌದು ಸರ್, ನಮ್ಮದು 73 ವಿಲೇಜ್ ಶಿಫ್ಟೆಡ್ ವಿಲೇಜ್ ಆಯ್ತು ಸರ್ ಸಂಗೊಳ್ಳಿ ರೀ. ಈಗ ಹಳ್ಳಿ ಊರು ನದಿ ಒಳಗೆ ಎಲ್ಲ ಮುಳುಗಡೆ ಆಗಿದೆ ಸರ್. ಅಲ್ಲಿ ಮತ್ತು ಊರೊಳಗೆ ಸಹಿತ ಒಂದು ಕಲ್ಯಾಣ ಮಂಟಪ ಒಂದು ನೆನಪಿನ ಸಲುವಾಗಿ ಒಂದು ಕಲ್ಯಾಣ ಮಂಟಪ ಮಾಡ್ಯಾರ ಸರ್. ಅದನ್ರಿ ಹೌದು ಸರ್. ಹೌದು ಸರ್, ಹೌದು ಸರ್, ಹೌದು. ಮೊದಲ ಚೆನ್ನಮ್ಮ ಪ್ರಾಧಿಕಾರ ರಚನೆ ಆದಮೇಲೆ ಇದು ವೇಗ ಹೆಚ್ಚಾದರೆ ನಾನು ಜಾಸ್ತಿ ಬರೋಕ್ಕಾಯ್ತು. ಆಮೇಲೆ ಇಲ್ಲೆಲ್ಲ ಪಾಳು ಬಿದ್ದ ಜನ ಅನೈತಿಕ ಚಟುವಟಿಕೆ ಅದು ಮಾಡ್ತಿದ್ರು. ಇದೇನು ಇದು ಪ್ರಾಧಿಕಾರ ರಚನೆ ಆದಮೇಲೆ ಹೆಚ್ಚಿನ ಹಣ ಶಾಸಕರು ತಂದ ಹೆಚ್ಚಿನ ಹಣ ಕೊಟ್ಟ ಕೂಲಿ ಎಲ್ಲ ಸರಿಯಾಗಿ ಅಭಿವೃದ್ಧಿ ಆಗೈತಿ. ಇನ್ನೂ ಸ್ವಲ್ಪ ಅಭಿವೃದ್ಧಿ ಆಗಬೇಕು. ಇನ್ನೂ ಹೆಚ್ಚಿನ ಅನುದಾನ ಕೊಟ್ಟ ಈ ಅಭಿವೃದ್ಧಿಗೆ ಪ್ರಾಧಿಕಾರಕ್ಕೆ ಇನ್ನೂ ಹೆಚ್ಚಿನ ಕೆಲಸ ಮಾಡ್ಬೇಕಂತೇಳಿ ನಮ್ಮ ಅಭಿಪ್ರಾಯ. ಹೌದ್ರಿ, ಓಕೆ. ಮುಂಚೆ ಎಲ್ಲ ಸರ್ ಇದು ಡೆವಲಪ್ಮೆಂಟ್ ಅಷ್ಟೊಂದು ಸರಿಯಾಗಿರೋದಿಲ್ಲ. ಬರೀ ಇಷ್ಟು ಕಂಪೌಂಡ್ ಇತ್ತು, ಆಮೇಲೆ ಗೇಟ್ ಇತ್ತು, ಹಳೆ ಗೇಟ್ ಇತ್ತು. ಆ ಗೇಟ್ ಯಾರೂ ತಗೊಂಡ್ಬರುವಂಗಿತ್ತು. ಈಗ ಇವ್ರು ಮಾಡಿರೋ ಪ್ರಕಾರ ನೀವು ಗೇಟ್ ನೋಡ್ಬೋದು, ಗೇಟ್ ಪೂರ್ತಿ ಸ್ಟ್ರಾಂಗ್ ಆಗಿದೆ. ಆಮೇಲೆ ಇಲ್ಲೆಲ್ಲ ಕಂಪೌಂಡ್ ಎಲ್ಲ ಇದು ಕೋಟೆ ಟೈಪ್ ಮಾಡಿ ಡೆವಲಪ್ಮೆಂಟ್ ಚಲೋ ಮಾಡಿದ್ದಾರೆ ಸರ್. ಮತ್ತು ಮುಂಚೆ ಎಲ್ಲ ಇಲ್ಲಿ ನೋಡ್ತಿರಲ್ಲ ನೀವು, ಇದು ಜಸ್ಟ್ ಒಂದು 4 ಕಂಬ ಇತ್ತು. ಆಮೇಲೆ ಮೇಲೆ ಒಂದು ಸ್ಲ್ಯಾಪ್ ಇತ್ತು ಸಣ್ಣದು. ಮಳೆ ಎಲ್ಲ ಬಂದ್ರೆ ನೀರೆಲ್ಲ ಒಳಗಡೆ ಬರ್ತಿತ್ತು ಸರ್, ಮೂರ್ತಿ ಮೇಲೆಲ್ಲ ನೀರು ಬೀಳ್ತಿತ್ತು. ಬಟ್ ಇವಾಗ ಮಾಡಿರೋ ಪ್ರಕಾರ ನೀವು ನೋಡ್ಬೋದು, ಅಲ್ಲೆಲ್ಲ ಗ್ಲಾಸ್ ಎಲ್ಲ ಮಾಡಿಕೊಂಡು ನೀರೆಲ್ಲ ಬರ್ದಂಗೆ ಮಾಡಿದಾರು. ಮತ್ತು ಒಳಗಡೆ ಯಾರಿಗೂ ಪ್ರವೇಶ ಕೊಡ್ತಿಲ್ಲ. ಡೆವಲಪ್ಮೆಂಟ್ ಮಾತ್ರ ಆಗಿದೆ ಸರ್. ಅದು ಮ್ಯೂಸಿಯಮ್ಮನ್ನು ಮಾಡತ್ತಾರ ಈಗೆಲ್ಲ. ಅಲ್ಲೆಲ್ಲ ಹಳೆ ಅಮ್ಮವ್ರದ್ದು ಏನೈತಲ್ಲ ಅದನ್ನೆಲ್ಲ ತೊಗೊಂಬಂದು ಮ್ಯೂಸಿಯಂ ಟೈಪನ್ನು ಮಾಡತ್ತಾರೆ ಸರ್. ಅದನ್ನು ಮಾಡತ್ತಾರೆ. ಹೆಮ್ಮೆ ಅದ ಅಂತೀರಿ ನಿಮಗೆ? ಹೆಮ್ಮೆ ಸರ್, ಹೆಮ್ಮೆ ಐತ್ರಿ. ಇಲ್ಲಿ ಕೆರೆ ಅಭಿವೃದ್ಧಿ ಮಾಡ್ಯಾರ ರೀ, ರೋಡ್ ಮಾಡ್ಯಾರ. ಆಮೇಲೆ ಚೆನ್ನಮ್ಮ ಇದನ್ನೆಲ್ಲ ಅಭಿವೃದ್ಧಿ ಮಾಡತ್ತಾರೆ.
ಇಷ್ಟೆಲ್ಲ ಕಾರ್ಯಗಳು ಮಾಡ್ತಾರೆ ಮಾಡ್ತಾರೆ ಚಲೋ ಅದ. ಖುಷಿ ಅದ ನಿಮ್ಗೆ? ಹಾಂ ಖುಷಿ ಅದ ರೀ. ಏನೇನ್ ಮಾಡ್ಬೇಕು ಇನ್ನೂ ಮಾಡ್ಬೇಕು, ಇನ್ನೂ ಅಭಿವೃದ್ಧಿ ಕೆಲಸಗಳು ಬಾಕಿ ಅದಾವ? ಇನ್ನೂ ಬಾಕಿ ಐತಿ ಸರ್. ರೋಡ್ ಅದಾವ, ನಳದೆಲ್ಲ ಮಾಡ್ಯಾರ ರೀ, ಚರಂಡಿದ್ ಮಾಡ್ಯಾರ. ಈ ನಳ ಕಲೆಕ್ಷನ್ ಎಲ್ಲ ಮಾಡತ್ತಾರ, ರೋಡ್ ಅಭಿವೃದ್ಧಿ ಮಾಡತ್ತಾರ ರೀ. ಅಷ್ಟು ಚಲೋ ಐತಿ. ವರ್ಕರ್ ಅದಾರ, ವರ್ಕರ್ ಅದಾರ, ಸ್ಪಂದಿಸ್ತಾರೆ ರೀ. ಏನೋ ಇದ್ರು ಹೋಗಿ ಸ್ಪಂದಿಸ್ತಾರೆ. ಅವ್ರು ಸಹಾಯ ಮಾಡ್ತಾರೆ. ಕೆರೆ ಬಗ್ಗೆ ತಮಗೆ ಹೇಳಬೇಕಂದ್ರೆ ನಮ್ಮ ಮಾನ್ಯ ಜನಪ್ರಿಯ ಶಾಸಕರಾದ ಮಂತೇಶಣ್ಣ ಕೌಜಲ್ಗಿ ಅವರ ಅವ್ರ ನೇತೃತ್ವದಲ್ಲಿ ಇದು ಆ್ಯಕ್ಚುಲಿ ನಮ್ಮ ಪುರಸಭೆಯ ಅಧೀನದಲ್ಲಿರುವಂಥ ಕೆರೆ ಇದು. ಅದನ್ನು ನೀರಾವರಿ ಇಲಾಖೆ ಹಸ್ತಾಂತರ ಮಾಡಿಸಿ 10 ಕೋಟಿ ರೂಪಾಯಿ ಅನುದಾನವನ್ನು ತೆಗೆದುಕೊಂಡು ಬಂದು ಈ ಒಂದು ಸುಂದರವಾದ ಕೆರೆಯನ್ನು ಅವರ ಮಾನ್ಯ ಶಾಸಕರ ನೇತೃತ್ವದಲ್ಲಿ ಎಲ್ಲ ಪುರಸಭೆ ಸದಸ್ಯರು ಕೊಡ್ಕೊಂಡು ಈ ಒಂದು ನೇತೃತ್ವದಲ್ಲಿ ಒಂದು ಅಭಿವೃದ್ಧಿಯನ್ನು ಮಾಡಿದ್ದೀವಿ. ಮೊದಲಿಗೆ ನೋಡ್ಬೇಕಂದ್ರೆ ಇಲ್ಲಿ ಭಾಳ ಒಂದು ಭಾಳ ಗಲೀಜು ಕೆಟ್ಟ ವಾತಾವರಣ ಇತ್ತು. ನಿಮಗೆ ಇಮ್ಯಾಜಿನ್ ಮಾಡಕ್ಕಿಲ್ಲ, ಫೋಟೋಗಳು ನೋಡಿದ್ರೆ ಗೊತ್ತಾಗ್ತದೆ. ಇದು ಭಾಳ ಒಂದು ಗಲೀಜು ವ್ಯವಸ್ಥೆ ವಾತಾವರಣ ಇರೋದು. ಹೂಳು ತುಂಬಿತ್ತು. ಕಂಪ್ಲೀಟ್ ಎಲ್ಲ ಹೂಳನ್ನು ತೆಗಿಸಿ ಭಾಳ ಒಂದು ಸುಸಜ್ಜಿತವಾದ ಒಂದು ಇದಕ್ಕೆ ಆ್ಯಕ್ಚುಲಿ ಬೈಲಹೊಂಗಲ ದೊಡ್ಡ ಕೆರೆ ಅಂತಾರೆ. ಬೈಲಹೊಂಗಲ ಮಧ್ಯಭಾಗದಲ್ಲಿರುವಂಥ ದೊಡ್ಡ ಕೆರೆ. ಭಾಳ ಒಂದು ನನಗನ್ಸೋದು ಇದು ಒಂದು 100 ವರ್ಷಗಳ ಹಿಂದಿನ ಪುರಾತನ ಕಾಲದಿಂದ ಇದ್ದಂಥ ಒಂದು ಕೆರೆ. ಈ ಕೆರೆಯಲ್ಲಿ ಭಾಳ ಒಂದು ನಮ್ಮೆಲ್ಲ ಜಾನುವಾರುಗಳಿರ್ಬೋದು, ಸಾರ್ವಜನಿಕರು ಭಾಳ ಉಪಯೋಗ ತಗೋತಾ ಇದ್ರು. ಅದ್ರ ಬಗ್ಗೆ ನಾನು ಹೇಳ್ಬೇಕಂದ್ರೆ ನಮ್ಮ ಇವರು ಹಿರಿಯ ಪುರಸಭೆ ಸದಸ್ಯ ಉಳವಪ್ಪಣ್ಣ ಬಡ್ಡಿಮನಿ ಅಂತ ಹೇಳಿ, ಇವ್ರಿಗೂ ಭಾಳ ಹೆಚ್ಚು ಗೊತ್ತಿದೆ ಇದ್ರ ಬಗ್ಗೆ. ಭಾಳ ಖುಷಿ. ಇದು ಬೈಲಹೊಂಗಲಲ್ಲಿ ಅತಿ ಸುಂದರವಾದ ಒಂದು ಕೆರೆಯನ್ನು ನಿರ್ಮಾಣ ಮಾಡಿದ್ದಾರೆ. ಇದಕ್ಕೆ ಮೊದಲು ನಾನು ಶಾಸಕರಿಗೆ ಅಭಿನಂದನೆ ಹೇಳಬೇಕು. ಈ ಕೆರೆ ಹಿಂದೆ ಅತಿ ಶ್ರಮ, ಇನ್ನು ಬೋಟಿಂಗ್ ವ್ಯವಸ್ಥೆ ಮುಂದೆ ಮಾಡ್ತಾ ಇದ್ದಾರೆ. ಇದಕ್ಕೆ ಅತಿ ಶ್ರಮ ಅಂದರೆ ನಮ್ಮ ರಾಜು ಜನ್ಮಟ್ಟಿ ಅವರು ಅಧ್ಯಕ್ಷದ್ದಾಗಿನೆಲ್ಲ ಅವ್ರ ಮುಂದಾಳತಲ್ಲಿ ಕೆಲಸ ಆಗಿದೆ. ಅವರು ಹೆಚ್ಚಿನ ಒಂದು ಬೈಲಹೊಂಗಲ ಕೆಲಸಕ್ಕಾಗಿ ಹೆಚ್ಚು ಒತ್ತು ಕೊಟ್ಟಿದ್ದಾರೆ. ಆಮೇಲೆ ಇನ್ನೂ ಒಂದು ಸ್ವಲ್ಪ ಇಲ್ಲಿ ಬೋಟ್ಗಳಾಗಬೇಕು. ಆಮೇಲೆ ಇನ್ನೊಂದು ಸ್ವಲ್ಪ ಮಾಡ್ತಾಯಿದ್ದಾರೆ ತಿಂಡಿ ತಿನಿಸುಗಳನ್ನ. ಅವನು ಈಗ ಕೆಲಸ ಪ್ರಗತಿಯಲ್ಲಿದೆ. ನಮ್ಮ ಶಾಸಕರು ಅದನ್ನೆಲ್ಲ ಮಾಡ್ತಾಯಿದ್ದಾರೆ. ಅತಿ ಹೆಚ್ಚು ಉತ್ಸಾಹದಿಂದ ನಮ್ಮ ಶಾಸಕರು ಇದನ್ನು ಕೆಲಸ ಮಾಡಿದ್ದಾರೆ. ಅವ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ನಾವು ಕಡಿಮೆ ಅನಿಸ್ತದೆ. ಮಾಡೆಲ್ ಕ್ಷೇತ್ರ ಮಾಡಿದ್ದಾರೆ. ಇವತ್ತಿನ ಈ ಕೆರೆ ಏನು ನೋಡ್ತಾ ಇದ್ದೀರಲ್ಲ, ಈ ಕ್ಷೇತ್ರದ ನಮ್ಮ ಶಾಸಕರಾದ ಮಂತೇಶ್ ಕೌಜಲ್ಗಿ ಅವರು ಇದಕ್ಕೆ ತುಂಬ ಶ್ರಮಪಟ್ಟು ಅದಕ್ಕೆ ಅನುದಾನ ತಂದು ಎಲ್ಲ ಈ ಥರ ಕೆಲಸ ಮಾಡಿದ್ದಾರೆ. ಎಲ್ಲ ಸಾರ್ವಜನಿಕರಿಗೆ ತುಂಬ ಅನುಕೂಲ ಆಗಿದೆ. ಈ ಕೆರೆ ಮಾಡೋ ಸಮಯದಲ್ಲಿ ತುಂಬ ನಾವೆಲ್ಲ ಅಂದರೆ ಪುರಸಭೆ ಆಯಿತು ಎಲ್ಲ ವತಿಯಿಂದ ನಾವೆಲ್ಲ ಸಹಕಾರನ ಕೊಟ್ಟು ಶಾಸಕರ ಮೇರೆಗಾಗಿ. ಸೊ ಈ ಕೆರೆಯಿಂದ ನಮಗೆ ಮೊದಲಾಗಿ ನೋಡಿದಾಗ ಈ ಕೆರೆಯಲ್ಲಿ ಈ ಥರ ಇರಲಿಲ್ಲ, ತುಂಬ ಮಾಲಿನ್ಯ ಅದು ಇತ್ತು. ಶಾಸಕರು ಇದನ್ನೊಂದು ಗಮನದಲ್ಲಿ ಇಟ್ಕೊಂಡು ನಾವು ಏನಾದರೂ ಕೊಡುಗೆ ಕೊಡಬೇಕು, ಈ ಕೆರೆಯನ್ನು ಉಳಿಸ್ಬೇಕಂತ ಹೇಳಿ ಹೊರತಾಗಿ. ಸೊ ಅದಕ್ಕೆ ಒಂದು ಈ ನಮ್ಮ ಬೈಲಹೊಂಗಲಿಗೆ ಒಂದು ಪರ್ಯಾಯವಾಗಿ ಈ ಕೆರೆಯನ್ನು ಅಭಿವೃದ್ಧಿಪಡಿಸಿ ತುಂಬ ಒಳ್ಳೆಯ ಒಂದು ಸಾರ್ವಜನಿಕರಿಗೆ ತುಂಬ ಲಾಭದಾಯಕ ಮಾಡಿದ್ದಾರೆ. ಇದಷ್ಟೇ ಅಲ್ಲ, ಮಕ್ಕಳಿಗಾಗಿ ಕೆಲವೊಂದು ಯೋಜನೆ ಸಣ್ಣ ಪುಟ್ಟ ಇದನ್ನು ಗಾರ್ಡನ್ ಅದು ಮಾಡಿದ್ದಾರೆ. ಆಮೇಲೆ ಒಂದು ತಿನಿಸು ಕಟ್ಟೆ ಮಾಡ್ತಾ ಇದ್ದಾರೆ. ಇನ್ನೂ ಹೆಚ್ಚಿನದಲ್ಲಿ ಬೋಟಿಂಗ್ ಎಲ್ಲ ಅನುದಾನ ಇನ್ನೂ ಹೆಚ್ಚಿನಾಗಿ ಮಾಡುವಂಥ ಅವ್ರ ಕಲ್ಪನೆ ಇದೆ. ಸೊ ಇನ್ನು ಮುಂದಿನ ದಿನಗಳಲ್ಲಿ ಅವ್ರು ಮಾಡ್ತಾರೆ, ಖಂಡಿತ ವಿಶ್ವಾಸ ಕೊಡ್ತಾನೆ. ಅಭಿವೃದ್ಧಿಪಡಿಸಿದ ರೀತಿ ನೋಡಿದ್ರೆ ಈ ಕೆರೆ ನಿಮ್ಗೊಂದು ಆಸ್ತಿ ಅಂತೀರಿ? ಆಸ್ತಿ ಅಲ್ಲ, ದೊಡ್ಡ ಆಸ್ತಿ ಇದು. ಬೈಲಹೊಂಗಲ ಒಂದು ಮಾರ್ಗ ಇದು. ಎಷ್ಟೋ ಜನರು ನಾವು ಕೇಳಿದ್ದೀವಿ, ಅಂದ್ರೆ ಏನು ಇಲ್ಲಿ ಈ ಥರ ಕೆರೆ ಆಗಿದೆ ಬೈಲಹೊಂಗಲಲ್ಲಿ, ಇಂಥ ಸ್ಥಳ ಇಲ್ಲ. ಈಗ ಏನೋ ಒಂದು ಮನಶಾಂತಿಗೋಸ್ಕರ ವಾಕಿಂಗ್ ಆಯ್ತು, ಎಲ್ಲ ರೀತಿಯಿಂದ ಎಲ್ಲ ಬಿಟ್ಟು ಕನೆಕ್ಟಿವಿಟಿ ಆಗಕ್ಕೆ ಇಲ್ಲಿ ಬರ್ತಾರೆ. ಈ ಮಾರ್ನಿಂಗ್ ವಾಕಿಂಗ್ ಮಾಡಕ್ಕೆ ಬರ್ತಾರೆ, ಈವ್ನಿಂಗ್ ಬರ್ತಾರೆ. ಎಲ್ಲ ರೀತಿಯಿಂದ ಒಂದು ಉತ್ತಮ ಎಲ್ಲ ಸದುಪಯೋಗ ಮಾಡಿಕೊಂತೀವಿ. ನಾವು ಒಂದು ಪಬ್ಲಿಕ್ ಆಗಿ ನಾವು ಸದುಪಯೋಗ ಮಾಡ್ತೀವಿ. ನಾವು ವಾಕಿಂಗ್ ಬರ್ತೀವಿ ಇಲ್ಲಿ. ಸೊ ಈ ಥರ ಗಾರ್ಡನ್ ಮಾಡ್ತಾ ಇದ್ದಾರೆ. ಇನ್ನು ಹೆಚ್ಚಿನ ದಿನದಲ್ಲಿ ಬರೋ ದಿನದಲ್ಲಿ ಹೆಚ್ಚಿನ ಒಂದು ನಾವು ನಮ್ಮ ನಿರೀಕ್ಷೆ ಮಾಡ್ತಾ ಇದ್ದೀವಿ. ಅವ್ರ ನಿರೀಕ್ಷೆ ಮೀರು ಕೆಲಸ ಮಾಡ್ತಾರೆ ಅಂತ ನಮ್ಮ ಶಾಸಕರು ಹೇಳ್ತೇನೆ. ಸರ್, ಅಭಿವೃದ್ಧಿ ಅಂತಂತಂದರೆ ಈ ಮುಂದೆ ರಸ್ತೆಗಳು ಹಾಳಾಗಿದ್ವು ಸರ್. ಬಟ್ ಅದೆಲ್ಲ ಈಗ ಅಭಿವೃದ್ಧಿ ಕೆಲಸದಲ್ಲಿ ಮಾತ್ರ ಭಾಳ ಚೆನ್ನಾಗಿ ಆಗ್ತಾ ಇದೆ ಸರ್. ಈಗ ನಮ್ಮ ಮಹಂತೇಶ್ ಕೌಜಲ್ಗಿ ಅಂತೇಳಿ ನಮ್ಮ ಕಾಂಗ್ರೆಸ್ ಶಾಸಕರಿದ್ದಾರೆ ಸರ್. ಅವರು ಸುಮಾರು 4 ಸಲ ಶಾಸಕರಾಗಿ, ಒಂದು ಸಲ MLC ಆಗಿ ಒಳ್ಳೆ ಕೆಲಸ ಮಾಡಿದ್ದಾರೆ ಸರ್. ಅವ್ರ ತಂದೆಯವರು ಕೂಡ ಶಿವಾನಂದ ಕೌಜಲ್ಗಿ ಅಂತೇಳಿ PWD ಮಿನಿಸ್ಟರ್ ಆಗಿದ್ದರು, MP ಆಗಿದ್ದರು. ಅವರು ಭಾಳ ಸುಸಂಸ್ಕೃತರು, ಒಳ್ಳೆ ಕೆಲಸಗಳನ್ನು ಮಾಡ್ತಾಯಿದ್ರು. ಯಾಕಂದರೆ ಅವರು ಒಂದು ಕೌಜಲ್ಗಿ ಮನೆತನದಿಂದ ಊರಿನ ಅಭಿವೃದ್ಧಿ ಭಾಳ ಚೆನ್ನಾಗಿದೆ ಸರ್. ಯಾಕಂದರೆ ಪರ್ಟಿಕ್ಯುಲರ್ ನಾನೇನು ಕಾಂಗ್ರೆಸ್ ಪಕ್ಷ ಅಂತಾಗಲಿ ಅಥವಾ ಅವರು ಕೌಜಲ್ಗಿ ಪರವಾಗಿ ಆಗಲಿ ಮಾತಾಡೋದಿಲ್ಲ. ಬಟ್ ನಾವು ಎಲ್ಲ ಕಡೆ ನೋಡಿ ಎಲ್ಲರನ್ನೂ ಕಂಪೇರ್ ಮಾಡಿ ನೋಡಿದಾಗ ಒಳ್ಳೆಯ ವ್ಯಕ್ತಿ, ಸಾಮಾಯಿತ ಒಂಥರ ಸಮಾಧಾನ ವ್ಯಕ್ತಿ, ಒಳ್ಳೆ ಕೆಲಸ ಮಾಡ್ತಾರೆ, ಯಾವುದೇ ಪ್ರಚಾರ ಬಯಸೋದಿಲ್ಲ. ಆ ಥರ ಒಂದು ದೃಷ್ಟಿಯಿಂದ ಭಾಳ ಒಳ್ಳೆ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಸರ್. ಮಾತು ಕಮ್ಮಿ, ಕೆಲಸ ಜಾಸ್ತಿ. ಹೌದು ಸರ್, ಖಂಡಿತ ಸರ್. ಯಾಕಂದರೆ ಅವರು ಒಂದು ಪ್ರಚಾರ ಅಂದ್ರೆ ದೂರ ಓಡಿ ಹೋಗ್ತಾರೆ ಸರ್, ಆ ಥರ ವ್ಯಕ್ತಿ. ಯಾಕಂದರೆ ನಮ್ಮ ಬೈಲಹೊಂಗಲದಲ್ಲಿ ಇಲ್ಲಿ ಒಂದು ಉಳಿವಿ ಚನ್ನಬಸವೇಶ್ವರ ಕೆರೆ ಅಂತೇಳಿ ಒಂದು ನಿರ್ಮಾಣ ಮಾಡಿದ್ರು ಸರ್. ಅಲ್ಲಿ ಮೊದಲು ಎಲ್ಲ ಭಾಳ ಹೇಸಿಗೆ ಎಲ್ಲ ಮಾಡ್ತಾಯಿದ್ರು.
ದನ ಕರುಗಳದ್ದು ನೋಡ್ರಿ ನಮ್ಮದು ಎಲ್ಲ ರೈತ ಫ್ಯಾಮಿಲಿಯವರು ಹೋಗಿ ಅಲ್ಲೇ ಮೈ ತೊಳೆಯೋದೆಲ್ಲ ಮಾಡ್ತಾಯಿದ್ರು. ಬಟ್ ಅದೊಂದು ಸುಮಾರು ಒಂದು ಭಾಳ ದೊಡ್ಡ 15 ಎಕರೆ ಕೆರೆ ಸರ್ ಅದು. ಆ 15 ಎಕರೆ ಕೆರೆಯನ್ನು ಸುಮಾರು 10 ಕೋಟಿ ರೂಪಾಯಲ್ಲಿ ಅಭಿವೃದ್ಧಿ ಮಾಡಿದ್ದಾರೆ. ಅದರಿಂದ ಸಾಕಷ್ಟು ಜನರಿಗೆ, ಯಾಕಂದ್ರೆ ವಯೋವೃದ್ಧರಿಗಂತೂ ಭಾಳ ಹೆಲ್ಪ್ ಆಗಿದೆ ಸರ್ ಅದು. ಯಾಕಂದ್ರೆ ವಾಯು ವಿಹಾರಕ್ಕೆ ಹೋಗೋದಕ್ಕೆ ಬೇರೆ ಪ್ಲೇಸೇ ಇರಲಿಲ್ಲ. ಯಾಕಂದ್ರೆ ಸುಮಾರು ಭಾಳ ಜಾಸ್ತಿ ಟ್ರಾಫಿಕ್ ಇರೋದರಿಂದ ವಾಕಿಂಗ್ ಹೋಗುವಾಗ ಸಾಕಷ್ಟು ಆಕ್ಸಿಡೆಂಟ್ಗಳೆಲ್ಲ ಆದವು ಸರ್. ಆದ್ದರಿಂದ ಅಲ್ಲೆಲ್ಲ ವಾಯು ವಿಹಾರ ಮಾಡೋರಿಗೆ, ಮಕ್ಕಳಿಗಾಗಲಿ ಹೆಣ್ಮಕ್ಳಿಗಾಗಲಿ ಭಾಳ ಚೆನ್ನಾಗಿ ಮಾಡಿದ್ದಾರೆ ಸರ್ ಅದನ್ನು. ಆಮೇಲೆ ನಮ್ಮ ಬ್ಯಾಡ್ಮಿಂಟನ್ ಎಲ್ಲ ಜನರಿಗೆ ಆಟ ಆಡೋದಕ್ಕೆ ಒಂದು ಹೆಲ್ಪ್ ಆಗಲಿ ಅಂತ ಬ್ಯಾಡ್ಮಿಂಟನ್ ಮಾಡಿದ್ದಾರೆ ಸರ್. ಬ್ಯಾಡ್ಮಿಂಟನ್ ಹಾಲ್ ಮಾಡಿದ್ದಾರೆ. ಆಮೇಲೆ ಜನರಿಗೆ ಈಗ ಫ್ಲಡ್ ಗಿಡ್ ಬಂದರೆ ಮಕ್ಕಳಿಗೆ ಭಾಳ ಕಷ್ಟ ಆಗ್ತಾಯಿತ್ತು ಸರ್. ನೀನು ನೆಕ್ಸ್ಟ್ ಜನ್ರೇಷನ್ಗೆ ಈಜು ಅಂತಂದ್ರೆ ಏನು ಅಂತ ಕೇಳೋ ಥರ ಇತ್ತು. ಮೊದಲು ನಾವೆಲ್ಲ ಕೆರೆ ಬಾವಿಗಳಿದ್ವು ಸರ್, ನಾವೆಲ್ಲ ಈಜು ಕಲಿತ್ವಿ. ಈಗ ಅದೊಂದು ಭಾಳ ಕಷ್ಟ ಆಗ್ತಿತ್ತು. ಜನರ ಬೇಡಿಕೆ ಮೇರೆಗೆ 1-2 ಸ್ವಿಮ್ಮಿಂಗ್ ಪೂಲ್ ಮಾಡ್ತಾಯಿದ್ದಾರೆ ಸರ್, ಈಜುಗೊಳಗಳನ್ನು. ಅವನು ಭಾಳ ದೊಡ್ಡದು ಅದ್ಭುತವಾಗಿ ಮಾಡ್ತಾಯಿದ್ದಾರೆ ಸರ್. ಆಮೇಲೆ ಸಂಗೊಳ್ಳಿಯಲ್ಲಿ ರಾಕ್ ಗಾರ್ಡನ್ ಅಂತೇಳಿ ಮಾಡಿದ್ದಾರೆ ಸರ್. ಅದು ಒಂಥರ ವಿಸಿಟರ್ಸ್ ಪ್ಲೇಸ್ ಸರ್. ಸುಮಾರು ಈ ಗೋವಾ ಇರ್ಬೋದು, ಬೇರೆ ಬೇರೆ ಕಡೆಯಿಂದ ಜನ ಎಲ್ಲ ನೋಡೋಕೆ ಬರ್ತಾಯಿದ್ದಾರೆ. ಅದು ಅಲ್ಲದೆ ಕಿತ್ತೂರು ಸೈನಿಕ್ ಸ್ಕೂಲ್ ಭಾಳ ಅಭಿವೃದ್ಧಿ ಮಾಡಿದ್ದಾರೆ ಸರ್. ಅದಕ್ಕೆ ಸೆಕ್ರೆಟರಿಯಾಗಿ ವರ್ಕ್ ಮಾಡ್ತಾಯಿದ್ದಾರೆ. ಇನ್ನು ಸಾಕಷ್ಟು ಕೆಲಸಗಳನ್ನು ಮಾಡ್ತಾಯಿದ್ದಾರೆ ಸರ್. ಬೀದಿ ದೀಪಗಳಿರ್ಬೋದು, ಆಮೇಲೆ ರೋಡ್ಗಳಿರ್ಬೋದು, ಆಮೇಲೆ ಹಳ್ಳಿಗಳಲ್ಲೆಲ್ಲ ಭಾಳ ಒಳ್ಳೆಯ ಸುಧಾರಣೆ ಮಾಡಿದ್ದಾರೆ ಸರ್. ಯಾಕಂದರೆ ತಾನು ಸುಧಾರಣೆ ಮಾಡಿದ್ದು ಕೂಡ ಅವ್ರು ಹೇಳ್ಕೊಳ್ಳೋದಿಲ್ಲ ಸರ್. ಬಟ್ ಒಳ್ಳೆ ಕೆಲಸಗಾರ ಸರ್. ಆ ಒಂದು ದೃಷ್ಟಿಯಿಂದ ಅದನ್ನು ನಮ್ಮ ಊರು ಅಂಥವ್ರನ್ನ ಪಡೆದದ್ದು ಒಂದು ಧನ್ಯ ಅಂತ ಹೇಳ್ಬೋದು ಸರ್. ಯಾಕಂದರೆ ಯಾರೇ ಇದ್ದರೂ ಕೂಡ ನೀವು ರಾತ್ರಿ ಕೂಡ ಅವ್ರಿಗೆ ಒಂದು ಕಾಲ್ ಮಾಡಿದರೆ ಹಿಡಿತಾರೆ. ಯಾರೇ ಇದ್ದರೂ ಯಾರದೇ ವಶೀಲಿ ಬೇಕಾಗಿಲ್ಲ ಸರ್ ಅವ್ರಿಗೆ. ನೇರ ಹೋದರೆ ಅಲ್ಲಿ ಹೊರಗಡೆ ಒಂದು ಒಳಗಡೆ ತಮ್ಮ ಒಳಾಂಗಣದಲ್ಲಿ ಒಂದು ಟೇಬಲ್ ಹಾಕ್ಕೊಂಡು ಕೂತಿರ್ತಾರೆ. ಯಾರೇ ಹೋದ್ರೆ ಬರ್ರಿ ಅಂತಾರೆ, ಟೀ ಕಾಫಿ ಕುಡಿತೀರಿ ಅಂತ ಕೇಳ್ತಾರೆ, ಅವ್ರ ಕಷ್ಟ ಸುಖಗಳನ್ನು ಕೇಳ್ತಾರೆ. ಬಟ್ ಭಾಳ ಒಳ್ಳೆಯ ಶಾಸಕ ಸರ್ ಅವ್ರು. ಯಾಕಂದರೆ ಅವರ ತಂದೆಯವರಾಗಿರ್ಬೋದು, ಅವರ ಅಜ್ಜ ಸರ್ ಕೌಜಲ್ಗೆ ಅವರ ಅಜ್ಜ ಅವರು ಕೂಡ ಹೇಮಪ್ಪ ಕೌಜಲ್ಗೆ ಅಂತಿದ್ರು ಸರ್. ನಿಜಲಿಂಗಪ್ಪ ಗೌರ್ಮೆಂಟಲ್ಲಿ ಅವರು ಕೂಡ ಕಂದಾಯ ಸಚಿವರಾಗಿದ್ದರು ಸರ್. ಬಟ್ ಒಳ್ಳೆಯ ನಡವಳಿಕೆಯನ್ನು ಅವರು ಬಿಟ್ಟು ಹೋಗಿದ್ದಾರೆ ಸರ್. ಅದೇ ಕೂಡ ಇನ್ನು ಬೇರೆ ಶಾಸಕರು ಬಂದರೂ ಕೂಡ ನಾವು ಒಂದು ದರ್ಪದಿಂದ ನಡಿಬಾರ್ದಪ್ಪ, ಇವ್ರು ಹಾದಿಲೇ ನಡೆಯೋಣ ಅಂತೇಳಿ ಅನ್ನೋವಂಥ ಭಯ ಮಾತ್ರ ಬೇರೆಯವರು ಕೂಡ ಇದೆ ಸರ್. ಮಾಡಿದ್ದಾರೆ ಸರ್. ಈಗ ಬೇರೆ ಎಲ್ಲ ಕೆಲಸ ಅಂದ್ರೆ ಇಲ್ಲಿ ನೀವು ಡಬಲ್ ರೋಡ್ ನೋಡ್ಬೋದು ರೀ. ಇದು ಮಹಾದ್ವಾರ ಇರಲಿಲ್ಲ ಸರ್ ಮುಂಚೆ, ಇವಾಗ ಮಹಾದ್ವಾರನೂ ಮಾಡಿದ್ದಾರೆ ರೀ. ಆಮೇಲೆ ಡಬಲ್ ರೋಡ್ ಇಲ್ಲಿ ಎಲ್ಲ ಹಳಿ ರೋಡ್ ಇತ್ತು ಸರ್ ಇದು. ಆಮೇಲೆ ಗಿಡಗಳದು ಭಾಳ ಇದ್ವು ಸರ್. ಈಗೆಲ್ಲ ನೀವು ನೋಡ್ಬೋದು ಲೈಟಿಂಗ್ ಎಲ್ಲ ಮಾಡ್ಕೊಂಡು ಡಬಲ್ ರೋಡ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಸರ್. ನೈಟ್ ಬಂದರೆ ನೀವು ಇನ್ನೂ ಚೆನ್ನಾಗಿ ನೋಡ್ಬೋದು. ಇದನ್ನು ನೈಟ್ ವ್ಯೂ ಇನ್ನೂ ಚೆನ್ನಾಗಿರುತ್ತೆ. ಅಲ್ಲಿಂದ ನೋಡಿದ್ರೆ ನೀವು ಪೂರ್ತಿ ಇಲ್ಲಿವರೆಗೂ ಕಾಣುತ್ತೆ. ಓಕೆ, ಶಾಸಕರಿಂದ ಮತ್ತೆ ಬೇರೆ ಏನೇನು ನಿರೀಕ್ಷೆ ಮಾಡ್ತೀರಿ ನೀವು? ಈಗ ಸದ್ಯ ಪ್ರಕಾರ ಡೆವಲಪ್ಮೆಂಟ್ ಮಾತ್ರ ನಡೆದತ್ತೆ ಸರ್. ಈ ಕೆಲಸಗಳು ನಡೆದವ್ರು. ಇನ್ನೂ ಸ್ವಲ್ಪ ಅನುದಾನ ತೊಗೊಂಬಂದು ಇನ್ನೂ ಸ್ವಲ್ಪ ಇಲ್ಲಿ ಸೈಡೆಲ್ಲ ಗ್ಯಾಲರಿ ಇಲ್ಲೆಲ್ಲ ಹುಡುಗರಿಗೆ ಒಂದು ಸ್ವಲ್ಪ ಆಟ ಆಡುವಂಗೆ ಅನುಕೂಲ ಮಾಡಿಕೊಟ್ರೆ ಚಲೋ ಇರ್ತದೆ ಸರ್ ಎಲ್ಲರೂ. ಯಾಕಂದ್ರೆ ಇದು ಐತಿಹಾಸಿಕ ಸ್ಥಳ ಇರೋದ್ರಿಂದ ಹೆಚ್ಚಿನ ಜನ ಈಗಿನವರೆಗೂ ಬರ್ತಾರೆ ಸರ್ ನೋಡಾಕಿದ್ರು. ಇದು ಇಷ್ಟೇ ವರ್ಕ್ ಇದ್ರೂ ಬಂದು ನೋಡ್ಕೊಂಡು ಹೊಂಟಾರ ಸರ್. ಇನ್ನು ಯಾವ ಕೆಲಸದ ಬಗ್ಗೆ ಪೆಂಡಿಂಗ್ ಇದೆ, ಜನರಿಗೆ ಏನು ಹೇಳೋಕೆ ಇಷ್ಟಪಡ್ತಿರ್ತಾವು ಈ ಸಂದರ್ಭದಲ್ಲಿ? ಕೆಲವೊಬ್ಬರು ಕೆಲಸಗಳು ಆಗಿರಲ್ಲ, ಅಥವಾ ಯಾವ ಸರ್ಕಾರ ಬಂದರೂ ಒಂದೇ ಅನ್ನೋ ಭಾವನೆ ಇರುತ್ತೆ. ಅಂಥವ್ರಿಗೆ ಏನು ಹೇಳ್ತೀರಿ? ಜನರಲ್ಲಿ ನೋಡ್ರಿ, ಒಬ್ಬರು ಶಾಸಕರು ಯಾವ ರೀತಿಯಾಗಿ ಕೆಲಸವನ್ನು ಮಾಡಬೇಕು ಅಂತ ಹೇಳಿ ಒಂದು ನಿರೀಕ್ಷೆಯನ್ನು ಇಟ್ಟಿರ್ತಾರೆ. ಕೆಲವು ಸಂದರ್ಭದಲ್ಲಿ ನಾವು ರಾಜ್ಯದಲ್ಲಿರುವಂತಹ ಒಂದು ಪರಿಸ್ಥಿತಿಯನ್ನು ನೋಡಿಕೊಂಡು ಕೆಲಸಗಳು ಆಗ್ತಿರ್ತಾವೆ. ಇವತ್ತು ನಿಜವಾಗಿಯೂ ಸಹಿತ ನಾವು ಜನರ ಬೇಡಿಕೆ ಏನಿದೆ ಹೇಳಿದ್ನಲ್ಲ ನಾನು ನಿಮಗೆ, ಜನರಿಗೆ ಮೂಲಭೂತವಾದಂಥ ಒಂದು ಸೌಕರ್ಯಗಳನ್ನು ಏನು ಒದಗಿಸ್ಕೊಡ್ಬೇಕು, ಆ ಎಲ್ಲ ಮೂಲಭೂತವಾದಂಥ ಒಂದು ಸೌಕರ್ಯಗಳನ್ನು ಒದಗಿಸ್ಕೊಡುವಂಥ ಒಂದು ಪ್ರಯತ್ನವನ್ನು ಪ್ರಾಮಾಣಿಕವಾಗಿ ಮಾಡ್ತೇವೆ. ಉದಾಹರಣೆಗೆ ನಮ್ಮ ಬೈಲಹೊಂಗಲ ಪುರಸಭೆ, ನಮ್ಮ ಪಕ್ಷದ ಕಾಂಗ್ರೆಸ್ ಪಕ್ಷದ ಒಂದು ಅಧಿಕಾರದ ಒಂದು ಅಧ್ಯಕ್ಷರಿದ್ದಾರೆ, ಉಪಾಧ್ಯಕ್ಷ. ಇಡೀ ರಾಜ್ಯದಲ್ಲಿ ಇವತ್ತು ನಾವು ಒಳ್ಳೆ ಪುರಸಭೆ ಒಳಗೆ 2ನೇ ಸ್ಥಾನದಲ್ಲಿದ್ದೀವಿ. ಗೊತ್ತಾಯ್ತಾ? ನಿಶ್ಚಿತವಾಗಿ ಈ ಬಾರಿ ಮೊದಲನೇ ಸ್ಥಾನವನ್ನು ಪಡ್ಕೋತೀವಿ ಅನ್ನೋದು ವಿಶ್ವಾಸ ನಮಗೆ. ಹೀಗಾಗಿ ನಾವು ಯಾವುದೇ ಒಂದು ಕೆಲಸವನ್ನು ಮಾಡಿದ್ರು ಸಹಿತ ಇವತ್ತು ಒಳ್ಳೆ ರೀತಿಯಲ್ಲಿ ಇವತ್ತು ಬೈಲಹೊಂಗಲದಲ್ಲಿ ವುಮೆನ್ಸ್ ಕಾಲೇಜ್, ವಿಶೇಷವಾಗಿ ಮಹಿಳೆಯರಿಗಾಗಿ ಒಂದು ಪ್ರಥಮ ದರ್ಜೆ ಕಾಲೇಜ್ ಇದೆ. ನಾನು ಶಾಸಕನಿದ್ದಂಥ ಸಂದರ್ಭದಲ್ಲಿ ಅದ್ರ ಸ್ಟ್ರೆಂತು 216. ಇವತ್ತು 1100 ಸಮಥಿಂಗ್ ಹೆಚ್ಚಿಗಿದೆ. 1164 ಏನಿದೆ, ಬಹಳ ದೊಡ್ಡ ಪ್ರಮಾಣದಲ್ಲಿ ಜಾಸ್ತಿ ಆಗಿದೆ. ಯಾಕೆ ನಾವು ಅಲ್ಲಿ ಎಲ್ಲ ರೀತಿಯಂತ ಸೌಕರ್ಯಗಳನ್ನು ಒದಗಿಸ್ಕೊಟ್ಟಿವಿ ಅನ್ನೋ ಒಂದು ಉದ್ದೇಶದಿಂದ ಇವತ್ತು ಜನರು ಬರ್ತಾ ಇದ್ದಾರೆ. ನಾನು ಹೇಳಿದೆ ಗೌರ್ಮೆಂಟ್ ಕಾಲೇಜಲ್ಲಿ ಇವತ್ತು ಪಳೆ ಹಚ್ಚಿ ಇದನ್ನ ಅಪ್ಲಿಕೇಶನ್ ತಗೊಂಡು ಅಡ್ಮಿಷನ್ ಬರ್ತಾರೆ ನಮ್ಮ ಗೌರ್ಮೆಂಟ್ ಕಾಲೇಜಿಗೆ. ನಮ್ಮಲ್ಲಿ ಇಷ್ಟ ಅಲ್ಲ, ಇವತ್ತು ಸವದತ್ತಿ ತಾಲೂಕು, ರಾಮದುರ್ಗ ತಾಲೂಕ್, ಆಮೇಲೆ ಬೆಳಗಾವಿ ತಾಲೂಕ್ ಆ ಭಾಗದ ವಿದ್ಯಾರ್ಥಿಗಳು ಸಹಿತ ಇವತ್ತು ಅಲ್ಲಿ ವಿದ್ಯಾಭ್ಯಾಸವನ್ನು ಮಾಡಕ್ ಬರ್ತಾರೆ. ಯು ಆರ್ ಹ್ಯಾಪಿ ಅಬೌಟ್ ದಟ್? ಎಸ್, ನಿಶ್ಚಿತವಾಗಿ. ಹಾಗೆ ನಿಮ್ಮ ಮನೆ ಸುತ್ತಮುತ್ತ ವಾತಾವರಣ ನೋಡ್ತಾ ಇದ್ರು ಕೂಡ
ಬಹಳ ಸಂತೋಷ ಆಗುತ್ತೆ. ತಾವು ಹೇಗೆ ಗುರುತಿಸ್ಕೊಳ್ತೀರಿ ಇಲ್ಲಿ ತಮ್ಮನ್ನ ಕೆಲಸ ಕಾರ್ಯಗಳಲ್ಲೆಲ್ಲ ತೊಡಗಿಸ್ಕೊಳ್ಳೋದುಂಟು? ಹಸಿರು ಪ್ರಿಯರು. ಎಸ್, ಪ್ರಿಯರು. ವಿಶೇಷವಾಗಿ ಎಲ್ಲ ರೀತಿ ಅಂತ ಎಲ್ಲ ಕೈದೋಟ ಎಲ್ಲ ಅಭ್ಯಾಸ ಇದೆ. ಓಕೆ ಓಕೆ. ಖಾಲಿ ಇದ್ದಂತ ಸಂದರ್ಭದಲ್ಲಿ ಏನಾದರೂ ಒಂದ್ ಸ್ವಲ್ಪ ಸಮಯ ಇತ್ತಂತಂದ್ರೆ ಹಾಗೆ ತಮ್ಮ ಕುಟುಂಬದ ಆಕಳಿದಾವ. ಹೌದ್ರಿ. ಎಷ್ಟು ಆಕಳದು ಸರ್? ನಮ್ಮಲ್ಲಿ ಮನೆಯಲ್ಲಿ ಎಲ್ಲ ಕುಡಿಸಿ ಒಂದ್ 20 ಆಕಳಿದಾವ. ಹೌದ್ರಿ. ಓಕೆ. ಪ್ರಕೃತಿಗೆ ಬಹಳ ಹತ್ತಿರವಾಗಿ ಬದುಕ್ತಾ ಇದೀರಿ. ಮಾತು ಕಡಿಮೆ, ಕೆಲಸ ಜಾಸ್ತಿ. ಹಾಗೇನಿಲ್ಲ, ಮಾತನ್ನು ಅಷ್ಟ ಮಾಡ್ತೀವಿ, ಕೆಲಸನೂ ಮಾಡ್ತೀವಿ, ಅದ್ರಾಗೇನಿಲ್ಲ. ಫೈನ್ ಸರ್. ಹಾಗೇನೆ ನಿಮ್ಮ ಕುಟುಂಬದ ಸಹಕಾರದ ಬಗ್ಗೆ ಒಂದಿಷ್ಟು ಹೇಳ್ಬೋದಾ? ನನ್ನ ತಂದೆಯವರಾಗ್ಲಿ, ನಮ್ಮ ತಮ್ಮರಾಗ್ಲಿ, ನಮ್ಮ ತಾಯಿ ಆಗ್ಲಿ, ಆಮ್ಯಾಗ ನಮ್ಮ ಶ್ರೀಮತಿಯವರು, ಮಕ್ಕಳು ಎಲ್ಲ ರೀತಿಯಂತ ಸಹಕಾರವನ್ನ ಕೊಡ್ತಾ ಇದ್ದಾರೆ. ನಾನು ಯಾವಾಗ್ಲೂ ಸಹಿತ ವಿಶೇಷವಾಗಿ ಮನೆ ಬಗ್ಗೆ ವಿಚಾರನ ಮಾಡೋದಿಲ್ಲ. ಹೌದ್ರಿ. ಎಲ್ಲ ಅವರೇ ಹ್ಯಾಂಡಲ್ ಮಾಡ್ತಾರೆ. ವಿಶೇಷವಾಗಿ ಪರ್ಟಿಕ್ಯುಲರ್ಲಿ ನಾ ಮನೆದ ಬಗ್ಗೆ ಎಂದೂ ಇದು ಮಾಡಲ್ಲ. ಏನಿದ್ರು ನಂದ ಶಾಸಕರ ಕೆಲಸ ಇದೆ. ಸಾರ್ವಜನಿಕ ಕ್ಷೇತ್ರಕ್ಕೆ ನಾ ಸೀಮಿತ, ಪೂರ್ತಿ ಎಲ್ಲ ಅವರೇ ಮಾಡ್ತಾರೆ. ಮನೆಯವರಿಗೆ ಮಕ್ಕಳಿಗೆ ಸಮಯ ಕೊಡ್ಲಿಕ್ಕೆ ಆಗತ್ತಾ? ಕಷ್ಟ. ಕಂಪ್ಲೇಂಟ್ಸ್ ಬರ್ಬೇಕಲ್ಲ ಸರ್ ನಿಮ್ಗೆ? ಬರ್ತಾವ, ಇದ್ದೇ ಇರ್ತಾವ. ಅದನ್ನ ಕಾಂಪ್ಲಿಮೆಂಟ್ ಆಗಿ ತಗೋತಿರ್ತಾವ. ಆಗ್ಲಿ ಸರ್, ಬಹಳ ಖುಷಿ ಆಯ್ತು. ಹಾಗೇನೆ ಪ್ರಸ್ತುತ ರಾಜಕಾರಣದಲ್ಲಿ ಅನೇಕರಿಗೆ ಆಕಾಂಕ್ಷೆಗಳಿರುತ್ತವೆ. ನಾವು MLA ಆಗ್ಬೇಕು, MP ಆಗ್ಬೇಕು, MLC ಆಗ್ಬೇಕು, ಒಂದಿಷ್ಟು ಜನರ ಜೊತೆ ಗುರುತಿಸ್ಕೊಳ್ಬೇಕು, ಸೇವೆ ಮಾಡಬೇಕು ಅಂತ ಹಲವು ರೀತಿಯಲ್ಲಿ ತಮ್ಮದೇ ಆದಂತಹ ಆಕಾಂಕ್ಷೆಗಳನ್ನ ಇಟ್ಕೊಂಡಿರ್ತಾರೆ. ಅಂಥವರಿಗೆ ಮಹಾಂತೇಶ್ ಕೌಜಲಗಿ ಅವರಿಂದ ಕಿವಿ ಮಾತೇನು? ಏನಾರ ಜನರ ಜೊತೆ ಬೆರಿಬೇಕು, ಜನರ ಕಷ್ಟ ಸುಖದಲ್ಲಿ ನಾವು ಸಹಿತ ಭಾಗಿಯಾಗಬೇಕು. ಆವಾಗ ನೀವು ಜನನಾಯಕರಾಗಲಿಕ್ಕೆ ಸಾಧ್ಯ ಇದೆ. ಅಂಥವ್ರು ಮಾತ್ರ ಬರಬೇಕು ಅಂತ ಅಷ್ಟೇ ಇದ್ರೆ ಸಾಕ್ರಿ ಸರ್? ನಿಶ್ಚಿತವಾಗಿ. ಆಗ್ಲಿ ಸರ್. ಅಂದ್ರೆ ಹಣಬಲ, ತೋಳ್ಬಲ ಏನೋ ಹೇಳ್ತಾರಲ್ಲ ಸರ್, ಅವೆಲ್ಲ ಬೇಕಾಗ್ತಲ್ಲ? ಹಣಬಲದಿಂದನೇ ಎಲ್ಲ ಆಗ್ತೈತಿ ಅಂತ ಹೇಳಿ ನಾನು ಒಪ್ಪಲ್ಲ. ಗೊತ್ತಾಯ್ತಾ? ಪಾಯಿಂಟ್ ಟು ಬಿ ನೋಟೆಡ್. ಇವತ್ತು ಜನರ ಜೊತೆ ನಾವು ಎಷ್ಟು ಪ್ರೀತಿ ವಿಶ್ವಾಸವನ್ನು ಇರ್ತೀವಲ್ಲ, ಅದೇ ಮುಖ್ಯ. ಇವತ್ತು ಎಲ್ಲಾ ಹಂತದಲ್ಲಿ ಸಹಿತ ಹಣದಿಂದ ನಾವು ಆಯ್ಕೆ ಆಗ್ತೀವಿ ಅಂತ ಹೇಳಿ ಅದನ್ನ ಒಪ್ಪೋದು. ತಮ್ಮ ಅನುಭವ? ಎಸ್, ನಿಶ್ಚಿತವಾಗಿ. ನಾನು ಹಣಬಲದಿಂದ ತೋಳ್ಬಲದಿಂದ ರಾಜಕೀಯ ನಡೀತಿತ್ತು ಅಂದ್ರೆ ನಾ ಈ ಕ್ಷೇತ್ರದಲ್ಲಿ ಇರಲೇಬಾರ್ದಾಗಿತ್ತು. ನನ್ನ ಈ ಸಲ ಆರಿಸು ಬರಬಾರ್ದಾಗಿತ್ತು. ಕರೆಕ್ಟ್ ಸರ್. ಈಗಾಗಲೇ ಬಹಳಷ್ಟು ಕೆಲಸಗಳನ್ನ ತಾವು ಮಾಡ್ಕೊಂಡು ಬಂದಿದ್ದೀರಿ ಕ್ಷೇತ್ರದಲ್ಲಿ. ಆದ್ರೂ ಮಹಾಂತೇಶ್ ಕೌಜಲಗಿಯವರ ಶಾಸಕರ ಕನಸಿನ ಬೈಲಹೊಂಗಲ ಹೇಗಿರ್ಬೇಕು? ಇನ್ನು ಅನೇಕ ರೀತಿಯಂತ ಅಭಿವೃದ್ಧಿ ಪರವಾದಂಥ ಒಂದು ಕೆಲಸಗಳನ್ನ ಮಾಡಬೇಕಾಗಿದೆ. ವಿಶೇಷವಾಗಿ ರೈತರಿಗೆ ನೀರಾವರಿ ಯೋಜನೆಗಳನ್ನ ಮಾಡುವಂತಹ ಒಂದು ಕೆಲಸವನ್ನ ಮಾಡಬೇಕಾಗಿದೆ. ಮುಂಬರುವಂತಹ ಒಂದು ದಿನಗಳಲ್ಲಿ ಇವತ್ತು ರೈತರಿಗೆ ನೀರನ್ನು ಒದಗಿಸಿಡುವಂತಹ ಒಂದು ಕೆಲಸ, ಅದರ ಜೊತೆಗೆ ಮತ್ತೆ ಸರ್ಕಾರದಿಂದ ಸಹ ಎಲ್ಲ ಮೂಲಭೂತ ಒಂದು ಸೌಕರ್ಯಗಳು ಈ ಕ್ಷೇತ್ರದಲ್ಲಿ ಬೇರೆ ಯಾವುದೇ ಒಂದು ಕೆಲಸ ಸಹಿತ ಉಳಿದಿರಬಾರ್ದು. ಆ ರೀತಿಯಾಗಿ ಕೆಲಸವನ್ನು ಮಾಡುವ ಒಂದು ಆಸೆ ಇದೆ. ಆ ರೀತಿಯಾಗಿ ಪ್ರಾಮಾಣಿಕವಾದಂಥ ಪ್ರಯತ್ನವನ್ನು ಮಾಡ್ತೀವಿ. ಓಕೆ. ಅಂದ್ರೆ ಎಲ್ಲ ಪೆಂಡಿಂಗ್ ಕೆಲಸಗಳಿದ್ರು ಕೂಡ ಅದನ್ನ ಪೂರೈಸ್ಕೊಳ್ತೀರಿ ಅಂತ? ನನ್ನ ಕ್ಷೇತ್ರದಲ್ಲಿ ಹೆಂಗ್ ಪೆಂಡಿಂಗ್ ಕೆಲಸ ಅಂತ ಏನಿಲ್ಲ. ಇಲ್ರಿ? ಗ್ರೇಟ್. ಹೇಳಿದೆಲ್ಲ ನಾನು ನಿಮಗೆ ಅವಾಗ ಎಜುಕೇಶನ್, ಆರೋಗ್ಯ, ಶಿಕ್ಷಣ, ಆರೋಗ್ಯ, ಇದರಲ್ಲಿ ಎಲ್ಲ ಕ್ಷೇತ್ರದಲ್ಲೂ ಸಹಿತ ನಾವು ಒಳ್ಳೆ ರೀತಿಯಂತ ಒಂದು ಕೆಲಸವನ್ನು ಮಾಡಿದೀವಿ. ಇನ್ನು ಅನೇಕ ರೀತಿಯಂತ ಒಂದು ಕೆಲಸಗಳು ಇದಾವ್, ಇಲ್ಲ ಅಂತ ಅನ್ನಂಗಿಲ್ಲ. ಆ ಒಂದು ಎಲ್ಲ ಕೆಲಸವನ್ನ ಮಾಡುವಂತ. ಅಂದ್ರೆ ಉದ್ಯೋಗ ಸೃಷ್ಟಿ ಬಗ್ಗೆ ಏನ್ ಮಾತಾಡ್ಬೋದು ತಾವು? ಉದ್ಯೋಗದ ಬಗ್ಗೆ ಬಹಳಷ್ಟು ಜನ ಮಾತಾಡ್ತಿರ್ತಾರೆ. ಇಲ್ಲಿ ಹೇಗಿದೆ ನಿಮ್ಮ ಪ್ರಕಾರ ಜನರ ಅಳಲೇನು? ನಿಶ್ಚಿತವಾಗಿ ಸಹಿತ ಒಂದು ಫ್ಯಾಕ್ಟ್ರಿಗಳು ಬರಬೇಕು ಅನ್ನೋ ಆಸೆ ಈ ಭಾಗದ ಜನರಲ್ಲಿ ಇದೆ. ಈಗಾಗಲೇ ಪ್ರೈವೇಟ್ನವರು 2 ಸಕ್ಕರೆ ಕಾರ್ಖಾನೆಯನ್ನು ಪ್ರಾರಂಭ ಮಾಡಿದ್ದಾರೆ. ಈ ಬಾರಿ ನಾವು ಗೋವಿನ ಜೋಳ ಏನು ಬೆಳೆದು ಇಲ್ಲೇ ಸೊಗಲ್ ಹತ್ತಿರ ಇವತ್ತು ಅಲ್ಲಿಯೂ ಸಹಿತ ಇವತ್ತು ಉದ್ಯೋಗ ಅವಕಾಶ ಒದಗಿಸ್ಕೊಡ್ಬೇಕು ಈ ಭಾಗದ ಜನರಿಗೆ ಅಂತ ಹೇಳಿ ಅಲ್ಲಿ ಒಂದು ಫ್ಯಾಕ್ಟ್ರಿಯನ್ನು ಇವತ್ತು ಪ್ರಾರಂಭವನ್ನು ಮಾಡ್ತಾ ಇದ್ದೀವಿ. ವಿಶೇಷವಾಗಿ ಒಂದು ಹೈದರಾಬಾದ್ ಗ್ರೀನ್ಕೋ ಕಂಪ್ನಿ ಅಂತೇಳಿ ಪವರ್ ಪ್ರೊಡಕ್ಷನ್ ಮಾಡಬೇಕು ಅಂತ ಹೇಳಿ ಒಂದು ಕಂಪ್ನಿ ಬರ್ತಾ ಇದೆ ಇವತ್ತು. ಅದು ನನ್ನ ಮತಕ್ಷೇತ್ರದಲ್ಲಿ ಬರ್ತಾ ಇದೆ. ಒಂದು ಅತ್ಯಂತ ಬಹುಶಃ ಒಳ್ಳೆ ರೀತಿಯಂಥ ಕಂಪ್ನಿ ಇವತ್ತು 1,000 ಮೆಗಾವ್ಯಾಟ್ ವಿದ್ಯುತ್ತನ್ನು ಉತ್ಪಾದನೆ ಮಾಡಬೇಕು ಅಂತ ಹೇಳಿ ಅವರು ಒಂದು ಯೋಜನೆಯನ್ನು ಹಾಕೊಂಡಿದ್ದಾರೆ. ಆ ಮೂಲಕ ಉದ್ಯೋಗಕ್ಕೆ ಅನುಕೂಲ ಆಗಿದೆ. ಈ ಭಾಗದ ವಿದ್ಯಾರ್ಥಿಗಳಿಗೆ ಗ್ರಾಜ್ಯುಯೇಟ್ಸ್ ಇರುತ್ತಾರಲ್ಲ ಅವರಿಗೆಲ್ಲ ಅನುಕೂಲ ಆಗ್ತೈತಿ. ಅದರ ಜೊತೆಗೆ ಮತ್ತೆ ವಿಶೇಷವಾಗಿ ಇಲ್ಲಿ ಸೋಯಾಬೀನ್ ರೈತರ ಬೆಳೆ ಮುಖ್ಯ. ಸೋಯಾಬೀನು, ಶುಗರ್ ಕೇನು. ಶುಗರ್ ಕೇನ್ಗೆ ಈಗಾಗಲೇ ಸಕ್ಕರೆ ಕಾರ್ಖಾನೆಗಳಿದಾವೆ.
ಇವತ್ತು ಸೋಯಾಬೀನ್ ಬಗ್ಗೆ ಇವತ್ತು ಅದರ ಬಗ್ಗೆ ಇಲ್ಲಿ ಈಗಾಗಲೇ ವಿನಂತಿಯನ್ನು ಮಾಡ್ಕೊಂಡಿದ್ದೀವಿ. ಅವ್ರಿಗೆ ನಾವು ಸ್ಥಳಾವಕಾಶವನ್ನು ಒದಗಿಸ್ಕೊಡುವಂಥ ಎಲ್ಲ ಮೂಲಭೂತ ಸೌಕರ್ಯವನ್ನು ಒದಗಿಸ್ಕೊಡುವಂಥ ಒಂದು ಕೆಲಸವನ್ನು ಮಾಡ್ತೀವಿ. ಯಾರಾದರೂ ಪ್ರೈವೇಟ್ನವರು ಇಂಡಸ್ಟ್ರಿಯಲ್ ಹಾಕ್ಲಿಕ್ಕೆ ಬಂದರೆ ನಿಶ್ಚಿತವಾಗಿ ಸಹಿತ ಅವ್ರು ಎಲ್ಲ ಸಹಕಾರವನ್ನು ಕೊಡುವ ಮೂಲಕ ಇವತ್ತು ಈ ಭಾಗದ ಅಂದ್ರೆ ರೈತರಿಗೂ ಅನುಕೂಲ ಆಗುತ್ತೆ, ವಿಶೇಷ ಉದ್ಯೋಗಾವಕಾಶನೂ ಸಿಗುತ್ತೆ. ಎರಡು ಒಂದು ಉದ್ದೇಶವನ್ನು ಇಟ್ಕೊಂಡು ಆಗ್ಲಿ ಸರ್. ಬಹಳ ಸಂತೋಷ ಆಯ್ತು ನಿಮ್ಮ ಜೊತೆ ಮಾತನಾಡಿ. ನಿಮ್ಮ ಎಲ್ಲ ಕನಸುಗಳು ಸಾಕಾರಗೊಳ್ಳಲಿ ಅಂತ ಈ ಮೂಲಕ ಕೇಳ್ಕೊಳ್ತೀವಿ. ಧನ್ಯವಾದ. ಥ್ಯಾಂಕ್ ಯು. ಸ್ನೇಹಿತರೆ, ಒಬ್ಬ ಆದರ್ಶ ಶಾಸಕ ಅಥವಾ ಒಬ್ಬ ಆದರ್ಶ ರಾಜಕಾರಣಿ ಹೇಗಿರ್ಬೇಕು ಅನ್ನೋದಕ್ಕೆ ಒಂದು ಹತ್ತಿರದ ಉದಾಹರಣೆ ಅಂತ ನನಗನ್ನಿಸ್ತು. ಹಲವು ರಾಜಕಾರಣಿಗಳಲ್ಲಿ, ಹಲವು ಶಾಸಕರಲ್ಲಿ ಅದು ಮಹಾಂತೇಶ್ ಕೌಜಲಗಿ. ಬೈಲಹೊಂಗಲ ವಿಧಾನಸಭಾ ಕ್ಷೇತ್ರದ ಶಾಸಕರು ಅನ್ನೋದನ್ನ ನಾವು ಮರಿಬಾರ್ದು ಅನ್ನುವಷ್ಟರ ಮಟ್ಟಿಗೆ ಅವರ ಕೆಲಸದ ಮೂಲಕ ಅವ್ರು ಮಾತನಾಡ್ತಾ ಇದ್ದಾರೆ. ಹಾಗೆಯೇ ಇನ್ನೂ ಏನಾದರೂ ಕೆಲಸಗಳಿದ್ರೆ, ಬಾಕಿ ಉಳಿದಿದ್ರೆ ಅದನ್ನ ಈ ಕ್ಷೇತ್ರದ ಜನತೆ ಕೂಡ ಕಮೆಂಟ್ ಮಾಡೋ ಮೂಲಕ ತಿಳಿಸಬಹುದು. ನಿಮ್ಮ ಅಪೇಕ್ಷೆಗಳನ್ನ, ನಿರೀಕ್ಷೆಗಳನ್ನ ಶಾಸಕರಿಗೆ ತಲುಪಿಸುವಂತ ಒಂದು ಕೆಲಸ ಈ ಮೂಲಕ ಆಗ್ಲಿ ಅನ್ನೋದು ನಮ್ಮ ಅಭಿಲಾಷೆ. ಇದಾಗಿತ್ತು ಇವತ್ತಿನ ವಿಶೇಷ. ನಾನು ನಿಮ್ಮ ರಾಘವ ಸೂರ್ಯ. ನಮಸ್ಕಾರ. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.